ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಬಹುದಿನಗಳ ನಿರೀಕ್ಷಿತ ಹರಾಜು ಪ್ರಕ್ರಿಯೆ ಪೂರ್ಣಗೊಳಿಸಿದ ಚಿಕ್ಕಬಳ್ಳಾಪುರ ನಗರಸಭೆ. ಕೃಷ್ಣ ಚಿತ್ರಮಂದಿರದ ಮುಂಭಾಗದ 11 ಅಂಗಡಿಗಳು, ಶೌಚಾಲಯ, ಪಾರ್ಕಿಂಗ್ ಬಹಿರಂಗ ಹರಾಜು. ತೆರಿಗೆ ಪಾವತಿಸಲು ಅಧ್ಯಕ್ಷರ ಮನವಿ. ಜಿಲ್ಲಾ ರಕ್ಷಣಾಧಿಕಾರಿ ನಿವಾಸದ ಮುಂದೆಯೇ ಉರಿಯುತ್ತಿಲ್ಲ ಬೀದಿ ದೀಪ. ಜಿಲ್ಲಾ ದಂಡಾಧಿಕಾರಿ ನಿವಾಸದ ಮುಂದೆಯೂ ಆವರಿಸಿದ ಕಗ್ಗತ್ತಲು. ಜಿಲ್ಲಾ ಕೇಂದ್ರ ಶಕ್ತಿ ಸ್ಥಾನದಲ್ಲಿಯೇ ಉರಿಯದ ಬೀದಿ ದೀಪ. ನ್ಯುಮೋನಿಯಾ ತಡೆಯಲು ಪೌಷ್ಟಿಕಾಂಶಗಳ ಅಗತ್ಯ ಎಂದ ಜಿಲ್ಲಾ ವೈದ್ಯಾಧಿಕಾರಿ ಮಂಜುನಾಥ್. ಮಕ್ಕಳ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಎಂದ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ. ಶತಮಾನದ ಸಂಭ್ರಮದಲ್ಲಿ ಸಮತಾ ಸೈನಿಕ ದಳ. ದೇಶದಾದ್ಯಂತ ಶತಮಾನೋತ್ಸವದ ಸಂಭ್ರಮಾಚರಣೆ. ಚಿಕ್ಕಬಳ್ಳಾಪುರದಲ್ಲಿಯೂ 100 ವರ್ಷಗಳ ಸಂಭ್ರಮಕ್ಕೆ ಸಿದ್ಧತೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆ ಈ ಹಿಂದೆ ಹರಾಜು ಪ್ರಕ್ರಿಯೆಗಳನ್ನು ಘೋಷಣೆ ಮಾಡಿ ಹರಾಜು ಮಾಡದೆ ಮುಂದೂಡಿದ ಅನೇಕ ನಿದರ್ಶನಗಳಿವೆ. ಆದರೆ ನಗರಸಭೆ ಆಡಳಿತ ಮಂಡಳಿ ರಚನೆಯಾದ ನಂತರ ಈ ಹರಾಜು ಪ್ರಕ್ರಿಯೆಗಳು ವೇಗ ಹೆಚ್ಚಿಸಿಕೊಂಡಿದ್ದು, ಇದು ನಗರಸಭೆ ಆದಾಯ ಹೆಚ್ಚಿಸಲು ಕಾರಣವಾಗಿವೆ. ಹೌದು, ನಗರಸಭೆ ಮಾಲೀಕತ್ವದಲ್ಲಿ ನಿರ್ಮಾಣವಾಗಿರುವ ವಾಣಿಜ್ಯ ಮಳಿಗೆಗಳು, ಶೌಚಾಲಯಗಳು, ಪಾರ್ಕು, ಶುಲ್ಕ ವಸೂಲಿ ಹೀಗೆ ಹಲವು ನಗರಸಭೆಗೆ ಆದಾಯ ಬರುವ ಮೂಲಗಳತ್ತ ಗಮನ ಹರಿಸುವುದೆಂದರೆ ನಗರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಅಲರ್ಜಿ ಎಂಬಂತಾಗಿತ್ತ. ಇದಕ್ಕೆ ನಿದರ್ಶನವಾಗಿ ಬರೋಬ್ಬರಿ 3 ಬಾರಿ ಹರಾಜು ಪ್ರಕ್ರಿಯೆ ಘೋಷಣೆ ಮಾಡಿ ಮತ್ತು ರದ್ದುಪಡಿಸಲಾಗಿದೆ. ಆದರೆ ಮೊನ್ನೆಯಷ್ಟೇ ಹಲವು ಆದಾಯದ ಮೂಲಗಳನ್ನ ಹರಾಜು ಮಾಡಿದ ನಗರಸಭೆ ಇಂದು ಮತ್ತೆ ಹಲವು ಮೂಲಗಳನ್ನ ಹರಾಜು ಮಾಡುವಲ್ಲಿ ಯಶಸ್ವಿಯಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ಹಿಂಭಾಗದಲ್ಲಿ ಕೃಷ್ಣ ಚಿತ್ರಮಂದಿರದ ಮುಂಭಾಗದಲ್ಲಿ ನಗರಸಭೆಯಿಂದ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳು ಕಳೆದ ಹಲವಾರು ವರ್ಷಗಳಿಂದ ಯಾರಿಗೂ ಬಾಡಿಗೆಗೆ ನೀಡದೆ ಬಿದ್ದಿತ್ತ. ಇದರಿಂದ ನಗರಸಭೆಗೆ ಬರುವ ಆದಾಯಕ್ಕೆ ನಷ್ಟವಾಗಿತ್ತ. ಆದರೆ ಇಂದು 11 ಅಂಗಡಿ ಮಳಿಗೆಗಳನ್ನ ಹರಾಜು ಮಾಡಲಾಯಿತ. ಬಹಿರಂಗ ಹರಾಜಿನಲ್ಲಿ 11 ಮಂದಿ ಪಾಲ್ಗೊಂಡಿದ್ದು 11 ಅಂಗಡಿಗಳನ್ನ ನಗರಸಭೆ ನಿಗದಿ ಮಾಡಿದ ಬಾಡಿಗೆಯಂತೆ ಪಡೆದಿದ್ದಾರೆ. ಇನ್ನು ಖಾಸಗಿ ಬಸ್ ನಿಲ್ದಾಣದಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲ್ಲಿಸುವುದು ಸೇರಿದಂತೆ ತೀವ್ರ ಸಮಸ್ಯೆ ಈವರೆಗೂ ಇತ್ತ. ಈಗ ಅದಕ್ಕೆ ಕಡಿವಾಣ ಬೀಳುವ ಸಾಧ್ಯತೆಗಳಿವೆ. ಏಕೆಂದರೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ವಾಹನ ನಿಲುಗಡೆ ಶುಲ್ಕ ವಸೂಲಿ ಮಾಡಲು ಇಂದು ಬಹಿರಂಗ ಹರಾಜು ನಡೆಸಲಾಗಿದೆ. ಹಾಗಾಗಿ ಇನ್ನು ಮುಂದೆ ಖಾಸಗಿ ಬಸ್ ನಿಲ್ದಾಣಕ್ಕೆ ಯಾವುದೇ ವಾಹನ ಬಂದರೂ ಅದಕ್ಕೆ ಪಾರ್ಕಿಂಗ್ ಶುಲ್ಕ ಪಾವತಿಸಬೇಕಿದ್ದು, ಇನ್ನು ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಕಿರಿಕಿರಿಗೆ ತೆರೆ ಬೀಳುವ ಸಾಧ್ಯತೆ ಇದೆ. ಅಲ್ಲದೆ ಇದೇ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಿರುವ ಶೌಚಾಲಯವನ್ನು ಇಂದು ಹರಾಜು ಮಾಡಲಾಗಿದೆ. ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ನಿರ್ವಹಣೆ 1 ವರ್ಷದ ಮಟ್ಟಿಗೆ ಪಾವತಿಸಿ ಬಳಸುವ ಶೌಚಾಲಯವಾಗಿ ಬದಲಾಗಿದ್ದು, ನಗರದಲ್ಲಿ ಶೌಚಾಲಯಗಳಿಲ್ಲದೆ ಸಾರ್ವಜನಿಕರು ಈವರೆಗೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತ. ಇದೀಗ ಈ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಎಂಬ ನಿರೀಕ್ಷೆ ಇದೆ. ಬಹಿರಂಗ ಹರಾಜು ಪ್ರಕ್ರಿಯೆ ಕುರಿತು ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿ, ಬಹಿರಂಗ ಹರಾಜು ಪ್ರಕ್ರಿಯೆ ಯಶಸ್ವಿಯಾಗಿದೆ. 11 ಅಂಗಡಿ ಮಳಿಗೆಗಳ ಹರಾಜು ಇಂದು ನಡೆದಿದೆ. 8 ಅಂಗಡಿಗಳು 4,317 ರೂಪಾಯಿ ಮತ್ತು 3 ಅಂಗಡಿಗಳು 3,700 ರೂಪಾಯಿಗೆ ಹರಾಜಾಗಿದ್ದು, ಸಾರ್ವಜನಿಕರು ಇನ್ನು ಮುಂದೆ ಆ ಅಂಗಡಿ ಮಳಿಗೆಗಳಲ್ಲಿ ವ್ಯಾಪಾರ ವಹಿವಾಟು ನಡೆಸಬಹುದಾಗಿದೆ ಎಂದು ತಿಳಿಸಿದ್ರ. ಜೊತೆಗೆ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ನಿರ್ವಹಣೆ ಹರಾಜು ನಡೆದಿದ್ದು 3.42 ಲಕ್ಷ ರೂಪಾಯಿಗೆ ವಾರ್ಷಿಕ ನಿರ್ವಹಣೆಗಾಗಿ ಸಾರ್ವಜನಿಕರು ಶೌಚಾಲಯ ಪಡೆದಿದ್ದಾರೆ. ಅದೇ ಖಾಸಗಿ ಬಸ್ ನಿಲ್ದಾಣದಲ್ಲಿ ವಾಹನ ನಿಲುಗಡೆ ಶುಲ್ಕಕ್ಕೂ ಹರಾಜು ನಡೆದಿದ್ದು 5.25 ಲಕ್ಷಕ್ಕೆ ಹರಾಜಾಗಿದೆ. ಈ ಎಲ್ಲ ಹರಾಜು ಪ್ರಕ್ರಿಯೆಗಳು 1 ವರ್ಷದ ಅವಧಿಗೆ ಮಾತ್ರ ಸೀಮಿತವಾಗಿದ್ದು, 1 ವರ್ಷದಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಕೂಗಿರುವ ಮೊತ್ತ ಪಾವತಿಸಿ ಅವರು ಅಲ್ಲಿ ನಗರಸಭೆ ನಿಗದಿ ಮಾಡಿದ ದರದಂತೆ ವಸೂಲಿ ಮಾಡಬಹುದಾಗಿದೆ ಎಂದು ತಿಳಿಸಿದ್ರ. ಅಲ್ಲದೆ ಮುಂದಿನ ದಿನಗಳಲ್ಲಿ ಐಡಿಎಎಸ್ಎಂಟಿಯಿಂದ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳಿಗೆ ಮತ್ತು ಸಂತೆ ಮಾರುಕಟ್ಟೆಯಲ್ಲಿರುವ 98 ಅಂಗಡಿ ಮಳಿಗೆಗಳ ಹರಾಜು ನಡೆಯಲಿದೆ. ನಾಗರಿಕರು ನಗರಸಭೆಗೆ ಕಟ್ಟಬೇಕಾದ ತೆರಿಗೆಯನ್ನ ಕಾಲಕಾಲಕ್ಕೆ ಪಾವತಿಸುವಂತೆ ಅಧ್ಯಕ್ಷರು ಮನವಿ ಮಾಡಿದ್ರ. ನಗರಸಭೆ ಕಾರ್ಯಾಲಯ ಚಿಕ್ಕಬಳ್ಳಾಪುರ ಇವತ್ತು 21 ದಿನಾಂಕ ನಮ್ಮ ನಗರದ ನಗರಸಭೆಯ ಸೇರಿರ್ತಕ್ಕಂಥ ಬಹಿರಂಗ ಹರಾಜನ್ನು ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದ್ದೀವಿ.
ಇವತ್ತು ಕೃಷ್ಣ ಟಾಕೀಸ್ ಮುಂಭಾಗ ಇರ್ತಕ್ಕಂಥ ಸಂಕೀರ್ಣದಲ್ಲಿ ಸುಮಾರು 12 ಅಂಗಡಿಗಳನ್ನು ಹರಾಜು ಮಾಡಿದ್ದೀವಿ. ಅದರಲ್ಲಿ 10 ಅಂಗಡಿಗಳು ಭಾಗವಹಿಸಿ ಹರಾಜಿನಲ್ಲಿ ತೆಗೆದುಕೊಂಡಿರ್ತಾರೆ. ಮತ್ತು ನಮ್ಮ ನಗರಸಭೆ ಶೌಚಾಲಯ ಒಂದು ಹರಾಜಾಗಿರ್ತದೆ, ಅದು ತೆಗೆದುಕೊಂಡಿರ್ತಾರೆ. ಮತ್ತು ಪಾರ್ಕಿಂಗ್ ನಗರಸಭೆ ಕಾಂಪ್ಲೆಕ್ಸ್ ಅಲ್ಲಿ ಪಾರ್ಕಿಂಗನ್ನು ಹರಾಜು ಮಾಡಿರ್ತೀವಿ, ಅದು ತೆಗೆದುಕೊಂಡಿರ್ತಾರೆ. ಇವತ್ತು ನಮ್ಮ ನಗರಸಭೆಗೆ ಏನೇನು ಇಷ್ಟು ಕಾಲದಿಂದ ಖಾಲಿ ಉಳಿದಿತ್ತೋ ಅದನ್ನು ಇವತ್ತು ನಾವು ಹರಾಜು ಮುಖಾಂತರ ನಾವು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇವತ್ತು ಭಾಗವಹಿಸಿ ಎಲ್ಲ ಹರಾಜನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ IDSMTಯಿಂದ ನಿರ್ಮಿಸಿರ್ತಕ್ಕಂಥ ಸಂತೆ ಮಾರ್ಕೆಟ್ ಅದು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅದು ಹರಾಜು ಮಾಡುವಂಥ ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೂ ಸಾರ್ವಜನಿಕರು ಭಾಗವಹಿಸ್ಬೋದು. ಇವತ್ತು ನಮ್ಮ ಕೃಷ್ಣ ಟಾಕೀಸ್ ಮುಂಭಾಗ ಇರೋ 10 ಅಂಗಡಿಗಳು 4,317 ರೂಪಾಯಿ ಥರ 8 ಅಂಗಡಿ ಹೋಗಿದೆ. 3,700 ರೂಪಾಯಿ ಥರ 3 ಅಂಗಡಿ ಹೋಗಿದೆ. ಶೌಚಾಲಯ 3,42,000ಕ್ಕೆ ಹರಾಜಾಗಿದೆ. ಮತ್ತು ಪಾರ್ಕಿಂಗ್ 5,25,000ಕ್ಕೆ ಪಾರ್ಕಿಂಗ್ ಹರಾಜಾಗಿದೆ. ಇದು 1 ವರ್ಷದ ಅವಧಿಯಾಗಿರ್ತದೆ. ಇನ್ನು ನಗರಕ್ಕೆ ಸಂಬಂಧಿಸಿದಂತೆ ಏನೇನು ನಗರಸಭೆಗೆ ತೆರಿಗೆಯನ್ನು ಕಟ್ಟಬೇಕು ಅದು ಸಾರ್ವಜನಿಕರಿಗೆ ಮನವಿ ಮಾಡ್ತೀವಿ. ಕಾಲಕ್ಕೆ ಸಾರ್ವಜನಿಕರು ನಮಗೆ ನಗರಸಭೆಗೆ ಕಟ್ಟಬೇಕಾಗಿರ್ತಕ್ಕಂಥ ಟ್ಯಾಕ್ಸನ್ನು ಕಟ್ಟಿ ನಾವು ನಗರ ಅಭಿವೃದ್ಧಿ ಮಾಡಲಿದ್ದಕ್ಕೆ ಅವಕಾಶ ಸಿಗುತ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತಾಯಿದ್ದೀವಿ. ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ನಗರಸಭೆಯಿಂದ ಅಂಗಡಿ ಮಳಿಗೆಗಳು, ಖಾಸಗಿ ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್, ಶೌಚಾಲಯ ನಿರ್ವಹಣೆಯನ್ನ 1 ವರ್ಷದ ಅವಧಿಗೆ ಬಹಿರಂಗ ಹರಾಜು ನಡೆಸಲಾಗಿದೆ. ನಗರಸಭೆಯ ಆವರಣದಲ್ಲಿ ಹರಾಜು ಪ್ರಕ್ರಿಯೆ ನಡೆದಿದ್ದು, ನಿರೀಕ್ಷೆಗಿಂತ ಹೆಚ್ಚು ಜನ ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರ. ಅಲ್ಲದೆ ಪಾರ್ಕಿಂಗ್ ಶುಲ್ಕ ಕಳೆದ ಬಾರಿ 4.02 ಲಕ್ಷಕ್ಕೆ ಪಡೆದಿದ್ರೆ ಈ ಬಾರಿ 5.25 ಲಕ್ಷಕ್ಕೆ ಹರಾಜಾಗುವ ಮೂಲಕ ನಗರಸಭೆ ಆದಾಯ ಹೆಚ್ಚಳವಾಗಿದೆ ಎಂದ್ರ. ಶೌಚಾಲಯ ಹರಾಜಿನಲ್ಲಿಯೂ ಉತ್ತಮ ಮೊತ್ತಕ್ಕೆ ಕೂಗಿದ್ದು, ತಮ್ಮ ಅವಧಿಯಲ್ಲಿ ನಗರದ ಸ್ವಚ್ಛತೆಗೆ ಆದ್ಯತೆ ನೀಡುವ ಜೊತೆಗೆ ನಾಗರಿಕರಿಗೆ ಮೂಲ ಸೌಕರ್ಯ ಒದಗಿಸುವ ಸಂಕಲ್ಪದೊಂದಿಗೆ ಕೆಲಸ ಮಾಡಲಾಗುತ್ತಿದೆ ಎಂದ್ರ. ಈ ದಿನ ನಮ್ಮ ನಗರಸಭೆ ವತಿಯಿಂದ ಏನು ಒಂದು ಅಂಗಡಿ ಮಾಳಿಗೆಗಳು ಮತ್ತು ಖಾಸಗಿ ಬಸ್ ನಿಲ್ದಾಣದಲ್ಲಿ ದ್ವಿಚಕ್ರ ವಾಹನ ಮತ್ತು 4 ಚಕ್ರಗಳ ವಾಹನದ ಅದೇ ರೀತಿ ಒಂದು ಶೌಚಾಲಯ ಕೂಡ ಒಂದು ಸಾರ್ವಜನಿಕರ ಬಹಿರಂಗ ಹರಾಜು ಈ ದಿನ ನಗರಸಭೆ ಆವರಣದಲ್ಲಿ ಇಡುವಂಥದ್ದಾಗಿತ್ತು. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಬಹಳ ಹೆಚ್ಚು ಜನ ಬಂದು ಅಂಗಡಿ ಮಾಳಿಗೆಗಳಿಗೆ ಈಗಾಗಲೇ 9 ಜನ ಠೇವಣಿ ಮಾಡಿದ್ದು, ಅದರಲ್ಲಿ ಕಡಿಮೆ ಅಂದರೂ ಕೂಡ 9 ಅಂಗಡಿಗಳು ಹೋಗುವಂಥ ನಿರೀಕ್ಷೆ ಇದೆ. ಅದರ ಜೊತೆಗೆ ಏನು ಈ ದಿನ ಪಾರ್ಕಿಂಗು ಬಹಿರಂಗ ಹರಾಜಿನಲ್ಲಿ ಸುಮಾರು 6ಕ್ಕಿಂತ ಹೆಚ್ಚು ಜನ ಭಾಗವಹಿಸಿದ್ದು, ಕಳೆದ ಬಾರಿ 4,02,000 ಹರಾಜಿನಲ್ಲಿ ಒಬ್ಬರು ಪಡೆದಿದ್ದರು. ಈ ದಿನ ಸುಮಾರು 6 ಜನ ಭಾಗವಹಿಸಿ 5,24,000 ಕೂಗಿದ್ದು, ಈ ದಿನ ನಗರಸಭೆಗೆ ಈ 1,22,000 ಕಳೆದ ಬಾರಕ್ಕಿಂತ ಅಧಿಕವಾಗಿ ಬಂದಿದ್ದು. ಅದೇ ರೀತಿ ಶೌಚಾಲಯ ಕೂಡ ಇಬ್ಬರು ಭಾಗವಹಿಸಿದ್ದಾರೆ. ಕಳೆದ ಬಾರಕ್ಕಿಂತ ಹೆಚ್ಚು ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಅದರಂತೆ ಕೂಡ ಈ ದಿನ ನಗರಸಭೆಗೆ ಹೆಚ್ಚಿನ ಆದಾಯ ಬರೋ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬ ನಾಗರಿಕರ ಸಹಕಾರ ನಮಗೆ ಅಗತ್ಯ ಇದೆ. ಅದೇ ರೀತಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ನಗರದಲ್ಲಿ ಸ್ವಚ್ಛವಾಗಿ ಜೀವನ ಮಾಡಲಿಕ್ಕೆ ಅವರಿಗೆ ಮೂಲಭೂತ ಸೌಕರ್ಯಗಳ ಒದಗಿಸುವಂಥ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋ ಸಂಕಲ್ಪ ತಗೊಂಡು ನಾವು ಈಗಾಗಲೇ ಕೆಲಸ ಮಾಡ್ತಾಯಿದ್ದೀವಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನಿವಾಸ. ಅಷ್ಟೇ ಅಲ್ಲ, ಜಿಲ್ಲಾ ದಂಡಾಧಿಕಾರಿಗಳಿದ್ದಾರಲ್ಲ, ಅದೇ ಜಿಲ್ಲಾಧಿಕಾರಿಗಳು, ಅವರ ನಿವಾಸವೂ ಅಲ್ಲಿಯೇ ಇದೆ. ಇನ್ನು ನಗರ ಪ್ರವೇಶ ಮಾಡಲು ಇದೇ ರಸ್ತೆಯಲ್ಲಿ ಬರಬೇಕಾ? ನಗರದಿಂದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣಕ್ಕೆ ಹೋಗಬೇಕಾದ್ರೂ ಇದೇ ರಸ್ತೆ ಬಳಸಬೇಕಾ?
ಇಂತಹ ಪ್ರಮುಖ ರಸ್ತೆಯಲ್ಲಿಯೇ ಬೀದಿ ದೀಪಗಳು ಉರಿಯುತ್ತಿಲ್ಲ. ಹಾಗಾದ್ರೆ ಯಾವುದು ಆ ರಸ್ತೆ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಇದೊಂಥರ ದೀಪದ ಕೆಳಗೆ ಕತ್ತಲು ಅಂತಾರಲ್ಲ, ಅದೇ ರೀತಿಯ ಸ್ಟೋರಿ. ಇನ್ನು ಜಿಲ್ಲೆಯ ಮುಖ್ಯಸ್ಥರಾದವರ ಮನೆಗಳ ಮುಂದೆಯೇ ಕಾರ್ಗತ್ತಲು ಆವರಿಸಿದ ಕತೆ. ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳಾಗಿರುವ ಜಿಲ್ಲಾಧಿಕಾರಿಗಳ ನಿವಾಸಗಳೇ ಕತ್ತಲಲ್ಲಿ ಮುಳುಗಿದ ವಿಚಿತ್ರ ಸನ್ನಿವೇಶವೂ ಹೌದಾ? ಅಷ್ಟೇ ಅಲ್ಲ, ನಮ್ಮ ಆಡಳಿತ ಎಷ್ಟು ಜಡ್ಡುಗಟ್ಟಿದೆ ಎಂಬುದಕ್ಕೆ ನಿದರ್ಶನವೂ ಆಗಿದೆ. ಚಿಕ್ಕಬಳ್ಳಾಪುರಕ್ಕೆ ವಾಪಸಂದ್ರದ ಕಡೆಯಿಂದ ಬಂದು ಬಲಕ್ಕೆ ತಿರುಗಿದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಘಟಕಕ್ಕೆ ಹೋಗೋ ದಾರಿ ಇದೆಯಲ್ಲ, ಈ ದಾರಿಯಲ್ಲಿ ಕಳೆದ ಹಲವು ತಿಂಗಳುಗಳಿಂದಲೂ ಬೀದಿ ದೀಪಗಳು ಉರಿಯುತ್ತಿಲ್ಲ. ನಗರದ ಯಾವ ಬೀದಿಯಲ್ಲಿ ಬೀದಿ ದೀಪ ಉರಿಯದಿದ್ರೂ ಅದರ ಸಂಕಷ್ಟ ಕೇವಲ ನಾಗರಿಕರಿಗೆ ಮಾತ್ರ. ಆದರೆ ಈ ರಸ್ತೆಯಲ್ಲಿ ಬೀದಿ ದೀಪ ಉರಿಯದಿದ್ರೆ ಅದರ ಸಂಕಷ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ತಟ್ಟುತ್ತೆ. ಯಾಕೆಂದ್ರೆ ಜಿಲ್ಲಾಧಿಕಾರಿಗಳಾಗಿರುವ PN ರವೀಂದ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ಕುಶಾಲ್ ಚೌಕ್ಸೆ ಇಬ್ಬರು ಅಧಿಕಾರಿಗಳ ನಿವಾಸ ಇರೋದು ಇದೇ ರಸ್ತೆಯಲ್ಲಿಯೇ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, PN ರವೀಂದ್ರ ಜಿಲ್ಲಾ ದಂಡಾಧಿಕಾರಿಗಳು ಅಂತ. ಇದೇ ನಿವಾಸದ ಮುಂದೆ ಕಳೆದ ಹಲವು ತಿಂಗಳುಗಳಿಂದ ಬೀದಿ ದೀಪ ಉರಿಯುತ್ತಿಲ್ವಂತೆ. ಇದನ್ನೇ ಯಾಕೆ ತೋರಿಸುತ್ತಿದ್ದೇನೆ ಅಂತೀರಾ? ಅದಕ್ಕೂ ಕಾರಣವಿದೆ. ಇದೇ ರವೀಂದ್ರ ಅವರು ಕಳೆದ 1.5 ವರ್ಷದಿಂದಲೂ ಚಿಕ್ಕಬಳ್ಳಾಪುರ ನಗರಸಭೆಯ ಆಡಳಿತಾಧಿಕಾರಿಯಾಗಿದ್ರ. ಕಾರಣ, ಆಗ ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರೇ ಇರಲಿಲ್ಲ. ನಗರ ಸ್ಥಳೀಯ ಸಂಸ್ಥೆಯ ಮುಖ್ಯಸ್ಥರಾಗಿ ತಮ್ಮದೇ ನಿವಾಸದ ಮುಂದೆ ಬೀದಿ ದೀಪ ಉರಿಸಲು ಪಾಪ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಸಾಧ್ಯವಾಗಿಲ್ಲ ಎಂದ್ರೆ, ನಗರಸಭೆಯಲ್ಲಿ ಬೀದಿ ದೀಪಗಳ ದುರಸ್ತಿಯ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರರು ಇನ್ನೆಷ್ಟು ಪ್ರಭಾವಶಾಲಿ ಎಂಬುದನ್ನ ನಾನು ಹೇಳೋದು ಬೇಡ, ನೀವೇ ಯೋಚಿಸಿ. ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಯಾಗಿ ಬೀದಿ ದೀಪ ಉರಿಸಲು ಸಾಧ್ಯವಾಗಿಲ್ಲ. ಆದರೆ ಈಗ ನಗರಸಭೆಗೆ ಆಡಳಿತ ಮಂಡಳಿ ಅಂತ ಬಂದಿದೆ. ಅಧ್ಯಕ್ಷ ಉಪಾಧ್ಯಕ್ಷರು ಅಧಿಕಾರ ಹಿಡಿದು ಆಗಲೇ 2 ತಿಂಗಳು ಸಮೀಪಿಸುತ್ತಿದೆ. ಆದರೂ ಈ ಉಭಯ ಅಧಿಕಾರಿಗಳ ನಿವಾಸದ ಮುಂದೆ ಇವರಿಗೂ ಬೀದಿ ದೀಪ ಉರಿದಿಲ್ಲ. ಇದಕ್ಕೆ ಕಾರಣ ಏನು ಅನ್ನೋದು ಪಾಪ ನಗರಸಭಾ ಸದಸ್ಯರಿಗೆ ಗೊತ್ತಿಲ್ಲ. ಆದರೆ ಪ್ರತಿ ತಿಂಗಳು ಬೀದಿ ದೀಪ ದುರಸ್ತಿ ಮಾಡಲು ಗುತ್ತಿಗೆ ಪಡೆದಿದ್ದಾನಲ್ಲ ಗುತ್ತಿಗೆದಾರ, ಆತನ ಖಾತೆಗೆ ಮಾತ್ರ ಲಕ್ಷಾಂತರ ರೂಪಾಯಿಯನ್ನ ವರ್ಗಾವಣೆ ಮಾಡಲಾಗುತ್ತಿದೆಯಂತೆ. ಇದನ್ನು ನಾನು ಹೇಳುತ್ತಿಲ್ಲ, ನಗರದ 20ನೇ ವಾರ್ಡಿನ ನಗರಸಭಾ ಸದಸ್ಯರಿದ್ದಾರಲ್ಲ ನರಸಿಂಹಮೂರ್ತಿ ಅವರೇ ಹೇಳಿದ್ದಾರೆ, ಕೇಳಿ. ಕಳೆದ ಸುಮಾರು ದಿನಗಳಿಂದ ನಮ್ಮ ನಗರದ ಹೃದಯ ಬಾಗಿಲಂತಹ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು SP ಅವರು ವಾಸುವಂಥ ಮನೆಗಳ ಮುಂದೆನೇ ಸುಮಾರು ದಿನಗಳಿಂದ ವೀಕ್ಷಿಸ್ತಾ ನಾವು ಇದೇ ರೋಡಲ್ಲಿ ಮನೆಗೆ ಹೋಗ್ತಾ ಇರ್ತೀವಿ. ನಮಗೆ ನೋಡ್ತಾ ಎಲ್ಲ ಕತ್ಲಾಗಿರುತ್ತೆ. ಇದು ಬೀದಿ ದೀಪಗಳು ನಿವಾರಣೆ ಎಷ್ಟೊಂದು ಸರಿಯಾಗಿ ನಡೀತಾ ಇದೆ ಅನ್ನೋದು ಇದು ಬೀದಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಬೀದಿ ದೀಪಗಳು ಸುಮಾರು ಲಕ್ಷಾಂತರ ರೂಪಾಯಿ ನಗರಸಭೆಯಿಂದ ನಾವು ವೆಚ್ಚ ಮಾಡ್ತಾ ಇರ್ತೀವಿ ಇದು ನಿವಾರಣೆಗೋಸ್ಕರ. ಇದು ರಿಪೇರಿ ಮತ್ತು ಏನೇ ಕೆಟ್ಟೋಗಿದ್ರೆ ಗೊತ್ತಾ ರಿಪ್ಲೇಸ್ ಮಾಡೋದು. ಅವರಿಗೆ ವರ್ಷಕ್ಕೆ ಗುತ್ತಿಗೆದಾರರಿಗೆ ಸುಮಾರು ವರ್ಷಕ್ಕೆ ಇಷ್ಟು ಅಂತ ಸುಮಾರು ಲಕ್ಷಾಂತರ ರೂಪಾಯಿ ಸುರಿತಾ ಇದ್ದಾರೆ. ಆದರೆ ಅದು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಕೇವಲ ಅವರಿಗೆ ಎರಡು ವಾಹನಗಳಿಗೆ ನಾವು ನಗರಸಭೆ 2 ಭಾಗಗಳಾಗಿ ಮಾಡಿ 2 ವಾಹನಗಳಿಗೆ ಅವರಿಗೆ ಟೆಂಡರ್ ಕರೆದು ಅವರಿಗೆ ಆ ಟೆಂಡರ್ ಪ್ರಕಾರ ಪಾವತಿ ಮಾಡ್ತಾ ಇರ್ತಾರೆ. ಪೂರ್ತಿ ಶುಲ್ಕ ಯಾವುದೇ ಥರ ಪೆಂಡಿಂಗ್ ಇಕ್ಕಿರಲ್ಲ. ತಿಂಗಳು ಒಂದು ತಿಂಗಳು ಮತ್ತು ಅವರು ಬಿಲ್ಗಳು ಮಾತ್ರ ಪಾಸ್ ಮಾಡ್ತಾ ಇರ್ತಾರೆ. ಇಲ್ಲಿ ನಿವಾರಣೆ ಮಾತ್ರ ಅರ್ಧಕ್ಕಷ್ಟು ಕೂಡ ಆಗಿರೋದಿಲ್ಲ. ಇದರಲ್ಲಿ ಯಾರ ಕೈವಾಡ? ಸುಮಾರು ವರ್ಷಗಳಿಂದ ಇದು ಒಂದೇ ಗಾಡಿ ಇಟ್ಕೊಂಡು ಇದರಲ್ಲಿ ಅಧಿಕಾರಿಗಳು, ಇದು ಚುನಾಯಿತ ಪ್ರತಿನಿಧಿಗಳು ಯಾರಿಂದ ಗೊತ್ತಿಲ್ಲ, ಅವ್ರಿಗೆ ಯಾವ ಕುಮ್ಮಕ್ಕಿಂದನೂ ಗೊತ್ತಿಲ್ಲ ಆ ಗುತ್ತಿಗೆದಾರರಿಗೆ.
ಇದೇ ಥರ ನಡೀತಾ ಇದೆ. ಯಾರು ಇದನ್ನು ಎಷ್ಟು ಸುಮಾರು ಸಲ ಪ್ರಶ್ನೆ ಮಾಡಿದ್ರು ಸಹ ಇದೇ ಥರ ನಡೀತಾ ಇದೆ. ಅವ್ರನ್ನ ಯಾರು ಈ ಕಡಿವಾಣನೇ ಆಗ್ತಾರೆ. ಇದ್ರ ಬಗ್ಗೆ ಬಿಲ್ ಮಾತ್ರ ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಇದನ್ನು ಕಣ್ಣು ಮುಚ್ಚಿ ಕೂತಿದ್ದಾರೆ. ಇದನ್ನು ನೋಡಿಕೊಂಡು ಇದರ ಜನಪ್ರತಿನಿಧಿ ಕೂಡ ಇನ್ವಾಲ್ವ್ ಇದ್ದಾರೆ ಅಂತ ಸುಮಾರು ವರ್ಷಗಳಿಂದ ನಾನು ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಇದನ್ನು ಯಾರು ಮಾಡ್ತಾನೆ ಇದೇ ಥರ ನಡೀತಾ ಇದೆ, ಮುಂದುವರಿತಾ ಇದೆ. ಎಲ್ಲ ಕಡೆ ನಮ್ಮ ವಾರ್ಡ್ಗಳಲ್ಲಿ ಈ ಥರ ನಮ್ಮ DC ಅವ್ರ ಮನೆ SP ಅವ್ರ ಮನೆ ಮುಂದೆನೇ ಇರ್ತಾ ಇದ್ದಾರೆ. ನಮ್ಮ ವಾರ್ಡ್ಗಳ ಜನಸಾಮಾನ್ಯ ವಾಸವಂತ ಜಾಗಗಳಲ್ಲಿ ಯಾವ ಥರ ನಿವಾರಣೆ ಮಾಡುತ್ತೆ ಅಂತ ಇದಕ್ಕೆ ನಿಮ್ಮ ಗಮನಕ್ಕೆ ಬರಬೇಕು. ಇದನ್ನು ನೀವು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ನೀವಾದರೂ ನಮ್ಮ DC ಅವರಿಗೆ ಗಮನಕ್ಕೆ ತಂದು ಇದ್ರ ಮೇಲೆ ಕಠಿಣವಾದ ಕ್ರಮ ಕೈಗೊಂಡು ಯಾವ ಗುತ್ತಿಗೆದಾರನಿದ್ದಾನೆ ಅವನು ಸುಮಾರು ವರ್ಷಗಳಿಂದ ಇದೇ ಥರ ಅವ್ರು ನಿವಾರಣೆ ಮಾಡ್ತಾ ಇದ್ದಾರೆ. ಆದರೂ ಯಾರು ಇದನ್ನೆಲ್ಲ ಎಲ್ಲ ಅಧಿಕಾರಿಗಳು ಕಣ್ಮುಚ್ಚಿಗೆ ಹೇಳ್ತಾ ಇದ್ರು ಕೂಡ ಅವ್ರು ನೋಡಿದ್ದಂಗೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟವರು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಇವಾಗೆಲ್ಲ ಇದ್ದಾರೆ. ಅವ್ರಿಗೂ ಕೂಡ ಈಗ ಗಮನಕ್ಕೆ ಪಾಪ ಅವರೆಲ್ಲ ಬೇರೆಯವರಲ್ಲಿ ಬ್ಯುಸಿ ಇರ್ತಾರೆ. ಅಭಿವೃದ್ಧಿ ನಾವು ಅಂಥ ಭ್ರಷ್ಟಾಚಾರ ತೆಗಿತೀವಿ ನಾವು, ಅದೇನೋ ದೊಡ್ಡ ಮಾತುಗಳೆಲ್ಲ ಮಾತಾಡಿಕೊಂಡು ಪಾಪ ಪ್ರಚಾರ ಪಡಿತಾ ಇರ್ತಾರೆ. ಇಂಥದ್ದೆಲ್ಲ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಕೇಳಿದ್ರಲ್ಲ ನಗರಸಭಾ ಸದಸ್ಯರು ಹೇಳಿದ ವಿಚಾರವನ್ನ. ಅಲ್ಲ ಕಣ್ರಿ, ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನಿವಾಸಗಳ ಮುಂದೆ ಕೆಟ್ಟು ಹೋದ ಬೀದಿ ದೀಪಗಳನ್ನ ತಿಂಗಳುಗಳೇ ಕಳೆದರೂ ದುರಸ್ತಿ ಮಾಡದ ಗುತ್ತಿಗೆದಾರ ನಗರದ ಕೊಳಚೆ ಪ್ರದೇಶಗಳು, ಸಾಮಾನ್ಯ ಜನರು ವಾಸಿಸೋ ಪ್ರದೇಶದಲ್ಲಿ ಹದಗೆಟ್ಟ ಬೀದಿ ದೀಪಗಳ ದುರಸ್ತಿ ಮಾಡುತ್ತಾನೆ. ಇದು ಎಲ್ಲರನ್ನೂ ಕಾಡೋ ಪ್ರಶ್ನೆ. ನಗರಸಭೆ ಅಧ್ಯಕ್ಷರು ತುಂಬಾ ಉತ್ಸಾಹಿಗಳಾಗಿದ್ದಾರೆ. ಪ್ರತಿ ವಿಚಾರಕ್ಕೂ ಪ್ರತಿಕ್ರಿಯೆ ನೀಡ್ತಾರೆ. ಹಾಗಾಗಿ ಅಧ್ಯಕ್ಷರೇ ನಗರದ ಇತರೆ ಪ್ರದೇಶಗಳ ಕತೆ ಇರಲಿ, ಜಿಲ್ಲಾಧಿಕಾರಿಗಳ ನಿವಾಸದ ಮುಂದೆ ಬೀದಿ ದೀಪ ದುರಸ್ತಿ ಮಾಡದ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವಿರಾ? ತಿಂಗಳಾನುಗಟ್ಟಲೆ ಬೀದಿ ದೀಪಗಳನ್ನ ದುರಸ್ತಿ ಮಾಡದೆ ನಾಗರಿಕರ ತೆರಿಗೆ ಹಣವನ್ನ ನುಂಗಿ ನೀರು ಕುಡಿಯುತ್ತಿರುವ ಗುತ್ತಿಗೆದಾರನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಿದೆ. ಅಷ್ಟೇ ಅಲ್ಲ, ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನಿವಾಸದ ಮುಂದೆ ಹದಗೆಟ್ಟಿರುವ ಬೀದಿ ದೀಪಗಳ ದುರಸ್ತಿ ಸಮರೋಪಾದಿಯಲ್ಲಿ ನಡೆಸಬೇಕಿದೆ. ಇನ್ನು ಹದಗೆಟ್ಟ ಬೀದಿ ದೀಪಗಳನ್ನ ಸಕಾಲಕ್ಕೆ ದುರಸ್ತಿ ಮಾಡದೆ ಗುತ್ತಿಗೆ ಹಣ ಪಡೆಯುತ್ತಿರೋ ಗುತ್ತಿಗೆದಾರನನ್ನ ಕಪ್ಪು ಪಟ್ಟಿಗೆ ಸೇರಿಸಲು ಕ್ರಮ ಜರುಗಿಸಲು ನಗರಸಭೆ ಅಧ್ಯಕ್ಷರು ಮುಂದಾಗಲಿದ್ದಾರಾ? ಕಾದು ನೋಡೋಣ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಕ್ಕಳಲ್ಲಿ ನ್ಯುಮೋನಿಯಾ, ಅಸಹಜ ಉಸಿರಾಟ ಮಾದರಿಗಳನ್ನು ಗಮನಿಸಿ ಮಗುವಿನ ಶ್ವಾಸಕೋಶ ಆಲಿಸುವುದು ಸೇರಿದಂತೆ ದೈಹಿಕ ಪರೀಕ್ಷೆ ಮೂಲಕ ಆರೋಗ್ಯ ಕಾರ್ಯಕರ್ತರು ನ್ಯುಮೋನಿಯಾ ಎಂದು ನಿರ್ಣಯಿಸಬಹುದು ಎಂದು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಂಜುನಾಥ್ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಚಿಕ್ಕಬಳ್ಳಾಪುರ ನಗರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಇಂದು ಆಯೋಜಿಸಿದ್ದ ನವಜಾತ ಶಿಶು ಸಪ್ತಾಹ 2024 ಮತ್ತು ಮಕ್ಕಳಲ್ಲಿ ನ್ಯುಮೋನಿಯಾ ತಡೆಯಲು ಅಭಿಯಾನ ಸಪ್ತಾಹ ಉದ್ಘಾಟಿಸಿ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಂಜುನಾಥ್ ಮಾತನಾಡಿದರು. ನವಜಾತ ಶಿಶುಗಳು ಮತ್ತು ಚಿಕ್ಕ ಮಕ್ಕಳಿಗೆ 6 ತಿಂಗಳು ಎದೆ ಹಾಲು ಮಾತ್ರ ನೀಡುವುದು, ಪೌಷ್ಟಿಕಾಂಶ ಒದಗಿಸುವುದು, ಸಮಯಕ್ಕೆ ಸರಿಯಾಗಿ ಚುಚ್ಚುಮದ್ದನ್ನ ಹಾಕಿಸುವುದು, ಮನೆಯೊಳಗೆ ಮಾಲಿನ್ಯ ನಿಯಂತ್ರಿಸುವುದರಿಂದ ರೋಗ ನಿಯಂತ್ರಣ ಸಾಧ್ಯ ಎಂದ್ರ. ವಿಶ್ವ ನ್ಯುಮೋನಿಯಾ ದಿನ ಹಾಗೂ ಸಪ್ತಾಹವನ್ನು ಜಿಲ್ಲೆಯಲ್ಲಿ ನವೆಂಬರ್ 12ರಿಂದ 28ರವರೆಗೆ ಜಾಗೃತಿ ಮೂಡಿಸುವ ವಿವಿಧ ಚಟುವಟಿಕೆಗಳನ್ನು ನಡೆಸಲಾಗುವುದು ಎಂದ್ರ. ಶೌಚಾಲಯ ದಿನಾಚರಣೆ ಕಾರ್ಯಕ್ರಮವನ್ನು ದಿನಾಂಕ 19/1/2024ರಿಂದ 10/12/2024ವರೆಗೆ ಈ 3 ಕಾರ್ಯಕ್ರಮಗಳು ಕೂಡ ನಮ್ಮಲ್ಲಿರ್ತಕ್ಕಂಥ ತಾಯಂದಿರಿಗೆ ಬಹಳ ಮುಖ್ಯವಾದಂಥ ಕಾರ್ಯಕ್ರಮಗಳು. ಈ ಒಂದು ಕಾರ್ಯಕ್ರಮನ ಇವತ್ತು ನಾವು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮೊದಲನೇದು ವಿಶ್ವ ನ್ಯುಮೋನಿಯಾ ದಿನ. ಅದು ದಿನಾಂಕ 12/11/2024 ಮಾಡಬೇಕಾಯಿತು. ಅದನ್ನು ಸಪ್ತಾಹ ರೀತಿಯಲ್ಲಿ ನಮ್ಮ ಇಲ್ಲಿರ್ತಕ್ಕಂಥ ತಾಯಂದಿರಿಗೆ ಮತ್ತು ಗರ್ಭಿಣಿಯರಿಗೆ, ಸಾರ್ವಜನಿಕರಿಗೆ ಸಪ್ತಾಹ ರೀತಿಯ ಕಾರ್ಯಕ್ರಮ ದಿನಾಂಕ 12/11/2024ರಿಂದ 28/2/2025 ಮಾಡಬೇಕಾಗ್ತದೆ. ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ ಡಾಕ್ಟರ್ ಮಂಜುನಾಥ್, ಜಿಲ್ಲಾ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಮಂಜುಳಾದೇವಿ, RCH ಅಧಿಕಾರಿ ಡಾಕ್ಟರ್ ಸಂತೋಷ್ ಬಾಬು, ತಾಲೂಕು ಕುಟುಂಬ ಮತ್ತು ಕಲ್ಯಾಣಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ, ನೋಡಲ್ ಅಧಿಕಾರಿ ಡಾಕ್ಟರ್ ವಿಜಯ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳಾ, ಡಾಕ್ಟರ್ ಪ್ರಕಾಶ್ ಇನ್ನೂ ಹಲವರು ಹಾಜರಿದ್ರ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಂಬೇಡ್ಕರ್ ಅವರ ಚಿಂತನೆಗಳಿಂದ ಪ್ರೇರಿತವಾಗಿ ಸ್ಥಾಪಿತವಾದ ಸಮತಾ ಸೈನಿಕ ದಳ
100 ವರ್ಷಗಳನ್ನು ಪೂರೈಸಿದ ಸಂತಸವನ್ನು ದೇಶದಾದ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದೆ. 100 ವರ್ಷ ಪೂರೈಸಿದ ಅಂಗವಾಗಿ ದೇಶದ ವಿವಿಧ 100 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮತಾ ಸೈನಿಕ ದಳದ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರಮಣಪ್ಪ ಹೇಳಿದರು. ಸಮತಾ ಸೈನಿಕ ದಳದ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರಮಣಪ್ಪ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನವೆಂಬರ್ 26ರಂದು ಚಿಕ್ಕಬಳ್ಳಾಪುರದಲ್ಲಿ ಸಮತಾ ಸೈನಿಕ ದಳ 100 ವರ್ಷಗಳ ಸಂಭ್ರಮಾಚರಣೆ ಅದ್ದೂರಿಯಾಗಿ ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಪ್ರಮುಖ ನಾಯಕರು, ವಿವಿಧ ರಾಜ್ಯಗಳಿಂದ ಬರುವ ಗಣ್ಯಾತಿ ಗಣ್ಯರು, ಸಂವಿಧಾನ ತಜ್ಞರು ಹಾಗೂ ಬುದ್ಧಿಜೀವಿಗಳು ಭಾಗವಹಿಸಲಿದ್ದಾರೆ. ಸಮತಾ ಸೈನಿಕ ದಳ ಎಲ್ಲಾ ವರ್ಗ ಮತ್ತು ಜಾತಿಗಳನ್ನ ಒಳಗೊಂಡಿರುವ ಜನಸಾಮಾನ್ಯರ ಸಂಘಟನೆ. ಈ ಸಂಘಟನೆ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಲ್ಲದೆ ಸಮಾನತೆ ಮತ್ತು ನ್ಯಾಯದ ಪರವಾಗಿ ಕೆಲಸ ಮಾಡುತ್ತಿದೆ. ದಲಿತರ ಸಮಸ್ಯೆಗಳಿಗೆ ಧ್ವನಿಯಾಗಿರುವ ಸಮತಾ ಸೈನಿಕ ದಳ ಅನೇಕರ ಬದುಕನ್ನ ಬೆಳಗಿಸಿದೆ. ಸಾಮಾಜಿಕ ಅಸಮತೆ ನಿವಾರಣೆಗೆ ಮತ್ತು ಸಾಮೂಹಿಕ ನ್ಯಾಯವನ್ನ ಸಾಧಿಸಲು ಸಂಘಟನೆ ನಿರಂತರ ಶ್ರಮಿಸುತ್ತಿದೆ ಎಂದರು. ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ 1924 ಸೆಪ್ಟೆಂಬರ್ 24ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ನಾಗಪುರದಲ್ಲಿ ಕಟ್ಟಿದ ಸಂಘಟನೆ ಸಮತಾ ಸೈನಿಕ ದಳ. ಸಮತಾ ಸೈನಿಕ ದಳ ಸಂಸ್ಥಾಪಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಸಂಸ್ಥಾಪಕ ಸದಸ್ಯರಾಗಿ ಆಯ್ಕೆ ಆಗಿದ್ದವರು ಆಗ 5 ಜನ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಅವರೊಂದಿಗೆ ಪ್ರಾರಂಭವಾದಂಥ ಸಮತಾ ಸೈನಿಕ ದಳ ಇದೇ ಸೆಪ್ಟೆಂಬರ್ 24, 2024ಕ್ಕೆ 100 ವರ್ಷಗಳು ತುಂಬಿತು. ಈ 100 ವರ್ಷಗಳ ಇತಿಹಾಸದಲ್ಲಿ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸಮತಾ ಸೈನಿಕ ದಳದ ಶಾಖೆಗಳಿದ್ದಾವೆ, ರಾಜ್ಯ ಸಮಿತಿಗಳಿದ್ದಾವೆ, ಜಿಲ್ಲಾ ಸಮಿತಿಗಳಿದ್ದಾವೆ. ಸಮರ್ಪಕವಾಗಿ ಸಂವಿಧಾನಬದ್ಧವಾಗಿ ಕಾರ್ಯಾಂಗಬದ್ಧವಾಗಿ ಕೆಲಸ ಮಾಡಿಕೊಂಡು ಇಂದಿಗೂ ಸಹ ಹೋಗ್ತಾ ಇದ್ದಾವೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಸಮತಾ ಸೈನಿಕ ದಳಕ್ಕೆ 100 ವರ್ಷಗಳ ಸಂಭ್ರಮಾಚರಣೆಯನ್ನು ಸೆಪ್ಟೆಂಬರ್ 24ರಿಂದ ಸತತವಾಗಿ 100 ದಿನಗಳ ಕಾಲ ಮುಂದಿನ ಜನವರಿ 4ರ ತನಕ 100 ದಿನಗಳು 100 ಕಾರ್ಯಕ್ರಮಗಳ ರೀತಿಯಲ್ಲಿ ಇಡೀ ದೇಶದಾದ್ಯಂತ ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಸೆಪ್ಟೆಂಬರ್ 24ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಭೂಮಿಯಾದಂತಹ ಸದಾಶಿವನಗರದ ನಾಗಸೇನ ಬುದ್ಧ ವಿಹಾರದಲ್ಲಿ ಪ್ರಾರಂಭಗೊಂಡಂಥ ಸಂಭ್ರಮಾಚರಣೆ 62ನೇ ದಿನ ಚಿಕ್ಕಬಳ್ಳಾಪುರದಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ 62ನೇ ದಿನವಾದಂತಹ ಆ ದಿನಕ್ಕೆ ಪ್ರತ್ಯೇಕವಾದಂಥ ಒಂದು ದಿನ ಇದೆ. ಅದು ನವೆಂಬರ್ 26. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿ 75 ವರ್ಷಗಳು. ಅಂದಿಗೆ ಇವೆರಡೂ ಕಾರ್ಯಕ್ರಮಗಳನ್ನು ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬದ ವಾತಾವರಣದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ. ದೇಶದ ದಲಿತರ ಮತ್ತು ಶೋಷಿತ ವರ್ಗದ ಸಮಸ್ಯೆಗಳಿಗೆ ಸ್ಪಂದಿಸಲು ಸೈನಿಕ ದಳ ಎನ್ಡಿಎ ಜೊತೆ ಸಹಭಾಗಿತ್ವದಲ್ಲಿರುವುದು ಅರ್ಥಪೂರ್ಣ. ಸಾರ್ವಜನಿಕರ ತೊಂದರೆಗಳಿಗೆ ಸ್ಪಂದಿಸುವ ಈ ಸಂಘಟನೆ ಜನಸಾಮಾನ್ಯರ ಅಗತ್ಯಗಳನ್ನು ಪೂರೈಸಲು ನಿರಂತರವಾಗಿ ದುಡಿಯುತ್ತಿದೆ. ಈಗಾಗಲೇ ದೇಶದಾದ್ಯಂತ ನಡೆಯುತ್ತಿರುವ ಸಂಭ್ರಮಾಚರಣೆಗಳಲ್ಲಿ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ವಿಶೇಷ ಗಮನ ಸೆಳೆಯಲಿದೆ ಎಂದು ಹೇಳಿದ್ರ. ಇನ್ನು ಈ ಸಂದರ್ಭದಲ್ಲಿ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಈಶ್ವರಪ್ಪ, ಅಶ್ವತ್ಥಪ್ಪ, ಪ್ರಕಾಶ್, ಮುನಿಯಾಂಜನಪ್ಪ, ಮುನಿರಾಜ್ ಇನ್ನೂ ಹಲವರು ಹಾಜರಿದ್ರ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ತಾಲೂಕಿನ ಚಿಕ್ಕಯ್ಯನಛತ್ರ ಹೋಬಳಿ ವ್ಯಾಪ್ತಿಯ ತಾಂಡ್ಯ ಕೈಗಾರಿಕಾ ಪ್ರದೇಶದಲ್ಲಿರುವ ಕ್ರಿಯಾನ್ ಟೆಕ್ಸ್ಟೈಲ್ಸ್ ಕಾರ್ಖಾನೆ ಗುತ್ತಿಗೆ ಕಾರ್ಮಿಕರು ವಿವಿಧ ಸವಲತ್ತುಗಳಿಗಾಗಿ ಆಗ್ರಹಿಸಿ ಇಂದು ಅನಿರ್ದಿಷ್ಟ ಪ್ರತಿಭಟನೆ ನಡೆಸಿದರು.
ನಂಜನಗೂಡು ತಾಲೂಕಿನ ಚಿಕ್ಕಯ್ಯನಛತ್ರ ಹೋಬಳಿ ವ್ಯಾಪ್ತಿಯ ತಾಂಡ್ಯ ಕೈಗಾರಿಕಾ ಪ್ರದೇಶದಲ್ಲಿರುವ ಕ್ರಿಯಾನ್ ಟೆಕ್ಸ್ಟೈಲ್ಸ್ ಕಾರ್ಖಾನೆ ಗುತ್ತಿಗೆ ಕಾರ್ಮಿಕರು ವಿವಿಧ ಸವಲತ್ತುಗಳಿಗಾಗಿ ಆಗ್ರಹಿಸಿ ಇಂದು ಅನಿರ್ದಿಷ್ಟ ಪ್ರತಿಭಟನೆ ನಡೆಸಿದರು. ಗುತ್ತಿಗೆ ಕಾರ್ಮಿಕರ ಪ್ರತಿಭಟನೆಗೆ ರಾಜ್ಯ ರೈತ ಸಂಘ ಬೆಂಬಲ ವ್ಯಕ್ತಪಡಿಸಿದೆ. ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ, ಕಳೆದ 5 ವರ್ಷಗಳಿಂದ ಕಾರ್ಖಾನೆಯಲ್ಲಿ 150ಕ್ಕೂ ಹೆಚ್ಚು ಕಾರ್ಮಿಕರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿದ್ದಾರೆ. ಈ ಕಾರ್ಮಿಕರಿಗೆ ಸಂಬಳ ಜಾಸ್ತಿಯಾಗಿಲ್ಲ, ಬೋನಸ್ ಸರಿಯಾದ ಪ್ರಮಾಣದಲ್ಲಿ ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಈ ನಂಜನಗೂಡು ತಾಲೂಕು ಚಿಕ್ಕಯ್ಯನಛತ್ರ ಹೋಬಳಿನಲ್ಲಿ ಮೊದಲು ಪ್ರಾರಂಭ ಆದಾಗ ಎಸ್ ಕುಮಾರ್ ಅಂತಿತ್ತು. ಈಗ ರೀಡ್ ಆ್ಯಂಡ್ ಟೇಲರ್ ಅಂತ ಆಯಿತು. ನಂತರದಲ್ಲಿ ಈಗ ಕ್ರಿಯಾನ್ ಟೆಕ್ಸ್ಟೈಲ್ ಅಂತ ಆಗಿದೆ. ಒಂದು 150ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಕಾಂಟ್ರಾಕ್ಟ್ ಬೇಸಿಕ್ನಲ್ಲಿ ಕೆಲಸ ಮಾಡ್ತಾರೆ. ಇವ್ರಿಗೆ ಕೆಲವೊಬ್ಬರಿಗೆ ESI ಕೊಡ್ತಾವ್ರೆ, ಕೆಲವೊಬ್ರು ಕೊಡ್ತಾ ಇಲ್ಲ. PF ಕೆಲವೊಬ್ಬರು ಕೊಡ್ತಾ ಇದ್ದಾರೆ, ಇನ್ನೊಬ್ಬರು ಕೆಲವೊಬ್ಬರಿಗೆ ಕೊಡ್ತಾ ಇಲ್ಲ. ಈ ESI ಮತ್ತು PF ಎಲ್ಲರಿಗೂ ಕೊಡಲಿ ಅನ್ನೋ ಒಂದು ವಿಚಾರ. ಮತ್ತು ವರ್ಷಕ್ಕೊಂದ್ಸರಿ ಬೋನಸ್ ಕೊಡ್ತಾರೆ ಎಲ್ಲ ಕಡೆ. ಇವ್ರಿಗೆ ಇದುವರೆಗೆ ಯಾವುದೇ ಬೋನಸ್ಗಳು ಸಿಗ್ತಾ ಇಲ್ಲ. ಬೋನಸ್ನ ಕೊಡಿ ಅನ್ನೋದು ಇನ್ನೊಂದು ವಿಚಾರ. ಮತ್ತು ಯೂನಿಫಾರ್ಮ್ ಮತ್ತು ಐಡೆಂಟಿ ಕಾರ್ಡ್ನ ಕೊಡಿ ಅನ್ನೋದು ಇನ್ನೊಂದು ವಿಚಾರ ಇಟ್ಕೊಂಡು ಇಲ್ಲಿ, ಮತ್ತು ಸ್ಯಾಲ್ರಿ ಸ್ಲಿಪ್ಪು, ಇವು 3 ಸಣ್ಣ ಸಣ್ಣ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇರೋಂಥದ್ದು. ESI ಮತ್ತು PF ವ್ಯವಸ್ಥೆ ಕಲ್ಪಿಸಿಲ್ಲ, ಸಂಬಳದ ಚೀಟಿ ಹಾಗೂ ಗುರುತಿನ ಚೀಟಿ ಸಮವಸ್ತ್ರ ನೀಡುತ್ತಿಲ್ಲ. ಇವರ ಬೇಡಿಕೆ ಈಡೇರಿಸುವವರೆಗೂ ರಾಜ್ಯ ರೈತ ಸಂಘ ಕಾರ್ಮಿಕರ ಬೆಂಬಲಕ್ಕೆ ನಿಲ್ಲುತ್ತದೆ ಎಂದ್ರ. ಇನ್ನು ಪ್ರತಿಭಟನೆಯಲ್ಲಿ ಇಮ್ಮಾವರಗು, ಬೊಕ್ಕಹಳ್ಳಿ ನಂಜುಂಡಸ್ವಾಮಿ, ಸಿದ್ದು, ನಾಗರಾಜು ಇನ್ನೂ ಹಲವರು ಹಾಜರಿದ್ರ. ಕುಮಾರ್, CTV ನ್ಯೂಸ್, ನಂಜನಗೂಡ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತವಾಗದೆ ವರ್ಷದ ಎಲ್ಲ ದಿನಗಳಲ್ಲೂ ಬದುಕಿನ ಉದ್ದಕ್ಕೂ ಕನ್ನಡದ ಉತ್ಸವ ನಡೆಯಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ CA ನರೇಂದ್ರ ಕುಮಾರ್ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಸಮಾನ ಮನಸ್ಕರ ಹೋರಾಟ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ CA ನರೇಂದ್ರ ಕುಮಾರ್ ಅವರು, ಮಕ್ಕಳು ಅಗತ್ಯ ಬಿದ್ದರೆ ಮಾತ್ರ ಮೊಬೈಲ್ ಬಳಸಿ, ಉಳಿದ ಸಮಯದಲ್ಲಿ ನಿಮ್ಮ ಪಠ್ಯ ಪುಸ್ತಕಗಳ ಜೊತೆಗೆ ಉತ್ತಮ ಸಾಹಿತ್ಯ ಪುಸ್ತಕ ಓದಿ, ಕಾನೂನು ಜ್ಞಾನ, ಮಕ್ಕಳ ಹಕ್ಕುಗಳು ಸೇರಿ ಅನೇಕ ವಿಷಯಗಳ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಎಂದರು. ಏನು ಮಾಡಬೇಕು? ಬಹುಶಃ ಯಾವ ಮಗು ಕನ್ನಡದ ಸಾಹಿತ್ಯವನ್ನು ಓದಿರ್ತದೆ ಆ ಮಗು ಎಲ್ಲಿ ಬೇಕಾದ್ರೂ ಬರುತ್ತದೆ, ಧೈರ್ಯವಾಗಿ ಬರುತ್ತದೆ. ಕನ್ನಡವನ್ನು ಸಾಹಿತ್ಯವನ್ನು ಓದಲಿಕ್ಕೆ ನಮಗೆ ಮಾಧ್ಯಮ ಬೇಕಿಲ್ಲ. ಮಕ್ಕಳಿಗೆ ಮನೆಯಲ್ಲಿ ಒಂದಷ್ಟು ಪುಸ್ತಕಗಳನ್ನು ಕೊಡಿ. ನಾವೆಷ್ಟು ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಲೆಕ್ಕ ಹಾಕ್ಕೊಳ್ಳೋಣ. ನಾವು ಕೇವಲ ಮಾತಾಡ್ತಕ್ಕಂಥದ್ದಲ್ಲ, ನಾವಿವತ್ತು ಏನು ಮಟ್ಟಕ್ಕೆ ಬಂದಿದ್ದೀವಿ ಅಂತಂದರೆ ಕನ್ನಡ ಮಾತಾಡ್ಬಿಟ್ರೆ ಸಾಕು ಅಂತ, ಮಾತಾಡಿದ್ರೆ ಸಾಕಾಗೋದಿಲ್ಲ. ಕನ್ನಡದ ಸಾಹಿತ್ಯ ನಮ್ಮದು ವಿಪುಲವಾಗಿದೆ. ಕನ್ನಡ ಭಾಷೆಯಲ್ಲಿ ನಮ್ಮ ಬದುಕು ಉಸಿರು ಅಡಗಿದೆ. ಭಾಷೆಯ ಅಳಿವು ಅಂದರೆ ಅದು ಕನ್ನಡಿಗರ ಅಳಿವು ಆಗಲಿದೆ. ಕನ್ನಡ ಭಾಷೆಗೂ ಕನ್ನಡಿಗರಿಗೂ ಅಳಿವು ಇಲ್ಲ. ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಲು ನಾವು ದೊಡ್ಡ ಹೋರಾಟವನ್ನೇನು ಮಾಡಬೇಕಿಲ್ಲ. ಬದುಕಿನ ಉದ್ದಕ್ಕೂ ಕನ್ನಡ ಮಾತನಾಡಿ ಬರೆಯುವುದು ಮಾಡಿದರೆ ಸಾಕು ಎಂದರು. ಶಾಲಾ ಕಾಲೇಜು ಹಾಗೂ ನೃತ್ಯ ತರಗತಿಯ ವಿದ್ಯಾರ್ಥಿಗಳು ಕನ್ನಡದ ಅನೇಕ ಗೀತೆಗಳಿಗೆ ನೃತ್ಯ ಮಾಡಿದರು. ಭರತನಾಟ್ಯ ಪ್ರದರ್ಶನವು ಗಮನ ಸೆಳೆಯಿತು. ಜೂನಿಯರ್ ರಾಜ್ಕುಮಾರ್ ಮತ್ತು ಜೂನಿಯರ್ ರವಿಚಂದ್ರನ್ ಸಿನಿಮಾದ ಡೈಲಾಗ್ ಹೊಡೆದು ನಟನೆ ಮಾಡಿ ಸಭಿಕರ ಗಮನ ಸೆಳೆದರು. ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ಡೈಲಾಗ್ ಹೊಡೆದು ಚಪ್ಪಾಳೆ ಗಿಟ್ಟಿಸಿಕೊಂಡರು. ನಾನಾ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ BN ಸ್ವಾಮಿ, ಸರ್ಕಲ್ ಇನ್ಸ್ಪೆಕ್ಟರ್ M ಶ್ರೀನಿವಾಸ್, ಮಾರುಕಟ್ಟೆ DD ಮಹಾದೇವ್, ಮಾಜಿ ಶಾಸಕ M ರಾಜಣ್ಣ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಗೌರಿಬಿದನೂರು ನಗರದ ಹಲವು ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಮೇಲೆ ಇಂದು ಬೆಳ್ಳಂಬೆಳಗ್ಗೆ ಜಿಲ್ಲಾ ವಾಯುಮಾಲಿನ್ಯ ನಿಯಂತ್ರಣಾಧಿಕಾರಿ ಮತ್ತು ನಗರಸಭೆ ಅಧಿಕಾರಿಗಳು ಜಂಟಿಯಾಗಿ ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ವಶಪಡಿಸಿಕೊಂಡು ದಂಡ ವಿಧಿಸಿದ್ದಾರೆ. ಗೌರಿಬಿದನೂರು ನಗರದ ಹಲವು ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಮೇಲೆ ಇಂದು ಬೆಳ್ಳಂಬೆಳಿಗ್ಗೆ ಜಿಲ್ಲಾ ವಾಯು ಮಾಲಿನ್ಯ ನಿಯಂತ್ರಣಾಧಿಕಾರಿ ಮತ್ತು ನಗರಸಭೆ ಅಧಿಕಾರಿಗಳು ಜಂಟಿಯಾಗಿ ದಾಳಿ ನಡೆಸಿದ ನಂತರ ಆಯುಕ್ತೆ DM ಗೀತಾ ಮಾತನಾಡಿ, ನಗರಸಭೆಯಿಂದ ಈ ಹಿಂದೆ ಹಲವು ಬಾರಿ ಪ್ಲಾಸ್ಟಿಕ್ ರೈಡ್ ಮಾಡಿ ದಂಡ ವಿಧಿಸಲಾಗಿದೆ. ಆದರೂ ಕೆಲ ಅಂಗಡಿ ಮತ್ತು ಬಾರ್ ಮಾಲೀಕರು ಪ್ಲಾಸ್ಟಿಕ್ ಬಳಸುತ್ತಿರುವುದು ಕಂಡುಬಂದಿದೆ. ಇಂದು ದಾಳಿ ನಡೆಸಿ 60 kg ಪ್ಲಾಸ್ಟಿಕ್ ವಶಕ್ಕೆ ಪಡೆದು 22,000 ದಂಡ ವಿಧಿಸಲಾಗಿದೆ ಎಂದರು. ಇನ್ನಾದರೂ ಅಂಗಡಿ ಮತ್ತು ಬಾರ್ ಮಾಲೀಕರು ಎಚ್ಚೆತ್ತು ಪ್ಲಾಸ್ಟಿಕ್ ಬಳಕೆ ಮಾಡದೆ ನಿಷೇಧ ಮಾಡಿದರೆ ಉತ್ತಮ, ಇಲ್ಲವಾದರೆ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ನಗರಸಭೆ ವ್ಯಾಪ್ತಿಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತೆ ನಗರಸಭೆ ವತಿಯಿಂದ ಪ್ಲಾಸ್ಟಿಕ್ ರೈಡ್ ಅನ್ನ ಮಾಡಿದ್ವಿ. ಮೇನ್ ನಾವೀಗ ಪ್ರತಿ ಸಾರಿ ಮಾಡ್ದಂಗೆ ದೊಡ್ಡ ಅಂಗಡಿಗಳು ಬಾರ್ಗಳನ್ನ ಇವತ್ತು ಅವ್ರ ಜೊತೆ ವಿಸಿಟ್ ಮಾಡಿದ್ವಿ. ನಮ್ಗೆ ಎಲ್ಲ ಬಾರ್ಗಳಲ್ಲೂ ಸಹ ಕೆಲವೊಂದು ಕಡೆ ಚಿಕ್ಕ ಪ್ಲಾಸ್ಟಿಕ್ ಕವರ್ ಸಿಗ್ತೀವಿ, ಉಳಿದ ಕಡೆ ಎಲ್ಲ ಗ್ಲಾಸ್ಗಳು, ಪ್ಲಾಸ್ಟಿಕ್ ಗ್ಲಾಸ್ಗಳು ಆಲ್ಟರ್ನೇಟಿವ್ ಇದೆ ಅಂತ ಹೇಳಿದ್ರು ಸಹ ಪ್ರತಿ ಸಾರಿ ನಾವು ಹಿಂದೆ ಹೋದಾಗೆಲ್ಲ 10,000 ರೂಪಾಯಿ ಮೇಲೆ ಫೈನ್ ಹಾಕಿದ್ದೀವಿ. ಆದರೆ ಇವತ್ತು ಸಹ ಒಂದು 40 ರಿಂದ 50 kg ಆಗಷ್ಟು
ಪ್ಲಾಸ್ಟಿಕ್ಕು ಬೆಳಗ್ಗೆಯಿಂದ ಇದುವರೆಗೂ ರೈಡಲ್ಲಿ ಸಿಕ್ಕಿದೆ. ಮತ್ತು 22,600 ರೂಪಾಯಿಯಷ್ಟು ಫೈನ್ ಅಮೌಂಟು ಸಹ ನಾವು ಹಾಕಿದ್ದೀವಿ. ಈ ಮೂಲಕ ನಾನು ಎಲ್ಲ ಗೌರಿಬಿದನೂರು ನಗರಸಭೆ ವ್ಯಾಪ್ತಿಯ ಅಂಗಡಿ ಮಾಲೀಕರು, ಬಾರ್ ಓನರ್ಸು ಎಲ್ಲರಿಗೂ ಸಹ ತಿಳಿಯಪಡಿಸೋದು ಏನಂದರೆ, ಪ್ರತಿ ಸಾರಿ ನಮ್ಮ ನಗರಸಭೆ ವತಿಯಿಂದ ನಾವು ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ರೈಡ್ ಮಾಡಬೇಕು ಅಂತ ಅವೇರ್ನೆಸ್ ಕೊಟ್ಟಿದ್ದೀವಿ, ನಾವು ರೈಡ್ ಮಾಡ್ತಾ ಇದ್ದೀವಿ. ಆದರೆ ಇದೇನಾಗುತ್ತೆ ಅಂತಂದರೆ, ನಾವು ಒಂದೇ ನಗರಸಭೆ ಆಗಲಿ ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಲಿ ಮಾಡಿದ್ರೆ ಇದು ಸಕ್ಸಸ್ ಆಗಲ್ಲ. ಪ್ರತಿಯೊಬ್ಬರು ಕೈ ಜೋಡಿಸಿದಾಗ ಮಾತ್ರ. ಯಾಕಂದರೆ ಇವತ್ತೊಂದು ಬಾರ್ಗೆ ವಿಸಿಟ್ ಮಾಡಿದ್ವಿ, ಮೇಡಮ್ ನಮ್ಗೆ ಆಲ್ಟರ್ನೇಟಿವ್ ಇಲ್ಲ, ಅದರಿಂದ ತೊಂದರೆ ಆಗ್ತಿದೆ, ಅದು ಇದು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಜಗಳಕ್ಕೆ ಬಂದ್ಬಿಟ್ರು ಅವರು. ಈ ಥರ ಆದಾಗ ಏನಾಗುತ್ತೆ ಅಂತಂದರೆ, ನೀವು ಸಮುದಾಯ ಸಹ ನಮ್ಮ ಜೊತೆ ಸಹಕಾರ ನೀಡಿದಾಗ ಮಾತ್ರ ಪ್ರಕೃತಿಯನ್ನು ಕಾಪಾಡೋದಕ್ಕೆ, ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಲ್ಲರೂ ಸಹ ಏಕಬಳಕೆ ಪ್ಲಾಸ್ಟಿಕ್ಗಳೇನಿದೆ ಯಾರನ್ನು ಬಳಕೆ ಮಾಡಬಾರ್ದು. ನಮ್ಮ ಅಧ್ಯಕ್ಷರಾದಿಯಾಗಿ ನಮ್ಮ ನಗರಸಭೆ ಉಪಾಧ್ಯಕ್ಷ ಸದಸ್ಯರು ಹಾಗೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲರೂ ವತಿಯಿಂದ ಕೇಳ್ಕೊಳೋದಿಷ್ಟೇ, ಪ್ಲಾಸ್ಟಿಕ್ ಅನ್ನೋದು ನಾವು ಮನೆ ಬಾಗಿಲು ಬಂದಾಗ, ಅಂಗಡಿಗೆ ಬಂದಾಗ ಬ್ಯಾನ್ ಆಗಿದೆ ಅಂತ ನಮ್ಗೆ ನೋಟಿಸ್ ಇಲ್ಲ ಮೇಡಮ್, ಅದಿಲ್ಲ ಅಂತ ಕೇಳಬೇಡಿ ದಯವಿಟ್ಟು. ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ನಮ್ಮ ಜೊತೆ ಕೈ ಜೋಡಿಸಿ ಪ್ಲಾಸ್ಟಿಕ್ ಮುಕ್ತ ಹಸಿರು ಸ್ವಚ್ಛ ಸುಂದರ ಗೌರಿಬಿದನೂರನ್ನ ಮಾಡಲಿ ಕೈ ಜೋಡಿಸಿ ಅಂತ ಹೇಳ್ಬಿಟ್ಟು ಪರಿಪರಿಯಾಗಿ ಕೇಳ್ಕೊತೀವಿ. ಅದ್ರ ಜೊತೆಗೆ ಇನ್ನೂ ನೀವು ಇದನ್ನ ಕಂಟ್ರೋಲ್ ಮಾಡಿಲ್ಲ ಅಂದರೆ ಕಾನೂನಾತ್ಮಕವಾಗಿ ಏನು ಕ್ರಮ ಜರುಗಿಸ್ಬೇಕು ಅದನ್ನ ನಾವು ಯಾವುದೇ ಇದಿಲ್ಲದೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ದೀವಿ. ವಾಯು ಮಾಲಿನ್ಯ ಅಧಿಕಾರಿ ರಂಜಿತಾ ಮಾತನಾಡಿ, ಸರ್ಕಾರ ಪ್ಲಾಸ್ಟಿಕ್ ನಿಷೇಧ ಮಾಡಿದೆ. ಪ್ಲಾಸ್ಟಿಕ್ ಉಪಯೋಗದಿಂದ ಹಲವು ತೊಂದರೆಯಾಗುತ್ತಿದೆ ಎಂದು ಅರಿವು ಮೂಡಿಸಿದ್ದರೂ ಅಂಗಡಿ ಮಾಲೀಕರು ಇದನ್ನು ಉಪಯೋಗ ಮಾಡುತ್ತಿದ್ದಾರೆ. ಇದು ಕಾನೂನು ರೀತಿಯಲ್ಲಿ ಅಪರಾಧ ಎಂದರು. ಹಲವು ಬಾರ್ ಮತ್ತು ರೆಸ್ಟೋರೆಂಟ್ ಮೇಲೆ ದಾಳಿ ಮಾಡಿ ಅವರಿಗೆ ಎಚ್ಚರಿಕೆ ನೀಡಿದರು. ಈ ವೇಳೆ ನಗರಸಭೆ ಕಿರಿಯ ಆರೋಗ್ಯ ಅಧಿಕಾರಿ ಶ್ವೇತಾ, ಸಿಬ್ಬಂದಿ ಮೊಹಮ್ಮದ್ ಸುಹೇಲ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಶಂಕರ್ ರೆಡ್ಡಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಘೋಷಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ನಾಗೇಶ್ ರೆಡ್ಡಿ ರಾಜೀನಾಮೆ ನೀಡಿದ ಕಾರಣ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಬೆಂಬಲಿತ 13 ಸದಸ್ಯರು, ಕಾಂಗ್ರೆಸ್ ಬೆಂಬಲಿತ 4 ಸದಸ್ಯರು ಸೇರಿ ಒಟ್ಟು 17 ಸದಸ್ಯರಿದ್ದಾರೆ. ಜೆಡಿಎಸ್ಗೆ ಪೂರ್ಣ ಬಹುಮತವಿದ್ದರೂ ಬಂಡಾಯದ ಬಿಸಿಯಿಂದಾಗಿ ಚುನಾವಣೆ ನಡೆಯುವಂತಾಯಿತು. ಜೆಡಿಎಸ್ ಬೆಂಬಲಿತ ಅಧಿಕೃತ ಅಭ್ಯರ್ಥಿಯಾಗಿ ಶಂಕರ್ ರೆಡ್ಡಿ ನಾಮಪತ್ರ ಸಲ್ಲಿಸಿದರೆ, ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ರತ್ನಮ್ಮ ನಾಮಪತ್ರ ಸಲ್ಲಿಸಿದ್ರ. ನಾಮಪತ್ರ ಹಿಂಪಡೆಯುವ ಸಮಯ ಮುಕ್ತಾಯವಾದರೂ ಯಾರೂ ನಾಮಪತ್ರ ವಾಪಸ್ ಪಡೆಯದ ಕಾರಣ ಚುನಾವಣಾ ಪ್ರಕ್ರಿಯೆಗೆ ಚುನಾವಣಾಧಿಕಾರಿಗಳು ಮುಂದಾದ್ರ. ಚುನಾವಣೆ ಅಧಿಕಾರಿ ರಾಜೇಶ್ ಅವರು ಗೌಪ್ಯ ಮತದಾನ ನಡೆಸಿದ್ರ. ಇದರಲ್ಲಿ ರತ್ನಮ್ಮ 6 ಮತ ಪಡೆದು ಪರಾಭವಗೊಂಡ್ರೆ, ಶಂಕರ್ ರೆಡ್ಡಿ 10 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ರಾಜೇಶ್ ಘೋಷಣೆ ಮಾಡಿದ್ರ. ಈ ದಿನ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಕೆ ರತ್ನಮ್ಮ, ಕೆ ಎನ್ ಶಂಕರ್ ರೆಡ್ಡಿ ಅವರು ಸ್ಪರ್ಧಿಗಳಾಗಿರುತ್ತಾರೆ. ಒಟ್ಟು ಮತಗಳು 16 ಇದ್ದು, ಸದರಿ 16 ಮತಗಳಲ್ಲಿ ಕೆ ರತ್ನಮ್ಮರವರು 6 ಮತವನ್ನು ಪಡೆದಿರುತ್ತಾರೆ. ಕೆ ಎನ್ ಶಂಕರ್ ರೆಡ್ಡಿಯವರು 10 ಮತಗಳನ್ನು ಪಡೆದು ಜಯಶೀಲರಾಗಿರುತ್ತಾರೆ. ಈ ಒಂದು ಚುನಾವಣೆ ತುಂಬ ಯಶಸ್ವಿಯಾಗಿ ಮಾಡಿಕೊಟ್ಟಿರೋರು ಎಲ್ಲರಿಗೂ ಧನ್ಯವಾದಗಳು. ನೂತನ ಅಧ್ಯಕ್ಷ ಶಂಕರ್ ರೆಡ್ಡಿ ಮಾತನಾಡಿ, ತಮ್ಮ ಅಧಿಕಾರಾವಧಿಯಲ್ಲಿ ಪಕ್ಷಾತೀತವಾಗಿ ಕರ್ತವ್ಯ ನಿರ್ವಹಿಸುವುದಾಗಿ ಹೇಳಿದ್ರ. ಎಲ್ಲಾ ಗ್ರಾಮಗಳಿಗೆ ಮೂಲ ಸೌಲಭ್ಯ ಒದಗಿಸಲು ಮೊದಲ ಆದ್ಯತೆ ನೀಡಿ ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಮಾಡಲು ಶ್ರಮಿಸುವುದಾಗಿ ಅವರು ಭರವಸೆ ನೀಡಿದ್ರ. ರಫೀವುಲ್ಲಾ, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ನಂಜನಗೂಡು ನಗರದ ಕೈಗಾರಿಕಾ ಪ್ರದೇಶದಲ್ಲಿರುವ ಜುಬಿಲೆಂಟ್ ಕಾರ್ಖಾನೆಯಲ್ಲಿ ಕಾರ್ಮಿಕರ ಸಂಘ ಹಾಗೂ ಜುಬಿಲೆಂಟ್ ಫಾರ್ಮೋದಿಂದ ಕನ್ನಡ ರಾಜ್ಯೋತ್ಸವ ಸಂಭ್ರಮದಿಂದ ಆಚರಿಸಲಾಯಿತು.
ನಂಜನಗೂಡು ನಗರದ ಕೈಗಾರಿಕಾ ಪ್ರದೇಶದಲ್ಲಿರುವ ಜುಬಿಲೆಂಟ್ ಕಾರ್ಖಾನೆಯಲ್ಲಿ ಇಂದು ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಗಾಯಕ ಆರ್ ರವಿಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕನಕದಾಸ, ಪುರಂದರದಾಸ, ಬಸವಣ್ಣ, ಅಕ್ಕಮಹಾದೇವಿ ಮುಂತಾದ ಮಹನೀಯರಿಂದ ಸಮೃದ್ಧವಾದ ಭಾಷೆ ಕನ್ನಡ. ಮಾತನಾಡಿದಂತೆ ಬರೆಯುವ, ಓದಿಸಿಕೊಳ್ಳುವ ಭಾಷೆ ಕನ್ನಡ ಮಾತ್ರ ಎಂಬುದು ಕನ್ನಡ ಭಾಷೆಯ ಹೆಗ್ಗಳಿಕೆ ಎಂದರು. ದೇಶದ ಎಲ್ಲ ಭಾಷೆ, ಸಂಸ್ಕೃತಿಯ ಜನರನ್ನ ನಮ್ಮವರಂತೆ ಒಪ್ಪಿಕೊಳ್ಳುವ ವಿಶಾಲ ಹೃದಯಗಳು ಕನ್ನಡಿಗರ. ಕನ್ನಡ ಭಾಷೆ ಸಾಹಿತ್ಯ ಕ್ಷೇತ್ರಕ್ಕೆ ಇತರ ಸಹೋದರ ಭಾಷೆ ಜನರ ಕೊಡುಗೆ ಅಪಾರವಾಗಿದೆ. ಮುಂದಿನ ಜನ್ಮದಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡಿಗನಾಗಿ ಹುಟ್ಟುವ ಅಭಿಲಾಷೆಯನ್ನ ಖ್ಯಾತ ಹಿನ್ನೆಲೆ ಗಾಯಕ SP ಬಾಲಸುಬ್ರಹ್ಮಣ್ಯಂ ಹೇಳಿಕೊಂಡಿದ್ರು ಎಂದ್ರ. ಅರಿಶಿಣ ಮತ್ತು ಕಪ್ಪು ಅನ್ನು ಹಾಕಿ ನಾವೊಂದು ಬಾವುಟವನ್ನು ಮಾಡೋಣ ಅಂತ ಹೇಳ್ತಾರೆ. ಅವಾಗ ಇರೋರಿಗೆ ಕೆಲವರಿಗೆ ಓಕೆ ಅಂತ ಆಗುತ್ತೆ, ಇನ್ನು ಕೆಲವರಿಗೆ ಬೇಡ, ಬೇರೆ ಮಾಡೋಣ ಅಂತ ಹೇಳ್ತಾರೆ. ಆಗ ರಾಮಮೂರ್ತಿ ಅವರು ಯೋಚನೆ ಮಾಡ್ತಾರೆ, ಹಳದಿ ಬಣ್ಣದ ಧ್ವಜದಲ್ಲಿ ಕರ್ನಾಟಕದ ಭೂಪಟವನ್ನು ಹಸಿರು ಬಣ್ಣದಲ್ಲಿ ಚಿತ್ರೀಕರಿಸಿ ಅದರಲ್ಲಿ ಭತ್ತದ 7 ತೆನೆಯ ಚಿತ್ರವನ್ನು ಹಾಕಿ ಮೊದಲನೆಯ ಬಾವುಟ ಕನ್ನಡದ ಧ್ವಜವನ್ನು ಬಿಡುಗಡೆ ಮಾಡ್ತಾರೆ. ಇದನ್ನು ನೋಡಿ ಕೆಲವರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ ಇನ್ನು ಕೆಲವರಿಗೆ ಚೆನ್ನಾಗಿದೆ ಅನ್ಸೋದಿಲ್ಲ. ಯಾಕಂದರೆ ನಾವು ಕನ್ನಡದವರು ಶಾಂತಿ ಪ್ರಿಯರು, ತ್ಯಾಗಮಯಿಗಳು, ಉತ್ತಮ ಮನೋಭಾವವುಳ್ಳವರು. ಆದರೆ ಬರೀ ಶಾಂತಿ ಮಾತ್ರ ಸಾಕಾಗೋದಿಲ್ಲ, ಕ್ರಾಂತಿನೂ ಕೂಡ ಬೇಕು ಅಂತ ಹೇಳಿ ಹೆಚ್ಚು ಅಂಕ ಗಳಿಸಿದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಖಾನೆಯ ಮಾನವ ಸಂಪನ್ಮೂಲಾಧಿಕಾರಿ ಸುಬ್ರಹ್ಮಣ್ಯ, ಕಾರ್ಖಾನೆ ವ್ಯವಸ್ಥಾಪಕ ಪ್ರಾಣೇಶ್, ಪ್ರಭಾಕರ್ ಹೊನ್ನವಾಡ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು. ಮಕ್ಕಳು ಮನೆ, ಶಾಲೆ ಅಥವಾ ಹೊರಗೆ ಎಲ್ಲಿಯೇ ಆಗಲಿ ತಮ್ಮ ಮೇಲೆ ಆಗುವ ದೌರ್ಜನ್ಯವನ್ನ ಧೈರ್ಯವಾಗಿ ಹೇಳಿಕೊಳ್ಳಬೇಕು, ಎದುರಿಸಬೇಕು, ಮುಚ್ಚಿಡಬಾರದು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಇಂದು ಹಮ್ಮಿಕೊಂಡಿದ್ದ ಮಕ್ಕಳ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು, ಸ್ನೇಹಿತರೇ ಆಗಲಿ, ತಂದೆ ಆಗಲಿ, ಅಣ್ಣ ತಮ್ಮಂದಿರಾಗಲಿ, ನೆರೆಹೊರೆಯವರಾಗಲಿ, ಶಿಕ್ಷಕರಾಗಲಿ ಹೆಣ್ಣು ಮಕ್ಕಳನ್ನು ಮುಟ್ಟಬಾರದ ಜಾಗದಲ್ಲಿ ಮುಟ್ಟುವ, ಲೈಂಗಿಕವಾಗಿ ಪ್ರಚೋದಿಸುವ ಕೆಲಸ ನಡೆದಾಗ, ಮುಜುಗರವಾಗುವ ರೀತಿಯಲ್ಲಿ ನಡೆದಾಗ ಅದನ್ನು ಸಮರ್ಥಕವಾಗಿ ಎದುರಿಸಬೇಕು ಬೇಕೆಂದರು. ಇನ್ನೂ ಅವರು ಬೆಳವಣಿಗೆ ಕಡಿಮೆ ಇರುತ್ತೆ, ವಿಚಾರಗಳು ಅವರಿಗೆ ಕಡಿಮೆ ತಿಳಿದಿರುತ್ತೆ ಪ್ರಪಂಚದ್ದು. ಹಾಗಾಗಿ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು. ನಿಮ್ಮ ರಕ್ಷಣೆಗೆ ಕಾನೂನಲ್ಲಾಗಲಿ ಸಮಾಜದಲ್ಲಾಗಲಿ ಯಾವ ರೀತಿ ಅವಕಾಶಗಳಿದೆ ಅನ್ನೋ ವಿಚಾರಗಳು ನಿಮ್ಮ ಗಮನಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಮತ್ತು ಮಕ್ಕಳಿಗೆ ಅಗತ್ಯವಾದಂತಹ ಪೌಷ್ಟಿಕ ಆಹಾರಗಳು ಒದಗಿಸ್ಬೇಕು, ಶಿಕ್ಷಣನೂ ಒದಗಿಸ್ಬೇಕು, ಯಾವುದಾದ್ರೂ ದೈಹಿಕ ಅಥವಾ ಇನ್ಯಾವುದೇ ರೀತಿಯಲ್ಲಿ ಅವರಿಗೆ ತೊಂದರೆ ಆಗ್ತಿದ್ರೆ ಅದರಿಂದ ರಕ್ಷಣೆಯನ್ನು ಒದಗಿಸ್ಬೇಕು. ಈ ರೀತಿ ಎಲ್ಲ ವಿಚಾರಗಳು ಮಕ್ಕಳ ಗಮನಕ್ಕೆ ಬರಲಿ. ಮಕ್ಕಳುಗಳು ಸಮಾಜ ರೂಪಿಸುವಂತಹ ಮುಖ್ಯ ಸಂಗತಿಗಳು. ನಾಳೆ ಸಮಾಜ ಒಳ್ಳೆ ಸಮಾಜ ರೂಪ ಆಗಬೇಕಂದ್ರೆ ಇವತ್ತಿನ ಮಕ್ಕಳು ಆರೋಗ್ಯವಾಗಿರಬೇಕು. ಮನೆಯಲ್ಲಿ ಅಥವಾ ಶಿಕ್ಷಕರಲ್ಲಿ ಘಟನೆ ಹೇಳಿಕೊಳ್ಳಬೇಕು. ಇದರಿಂದ ಮತ್ತೊಮ್ಮೆ ಆ ಘಟನೆ ಮರುಕಳಿಸುವುದಿಲ್ಲ, ಇನ್ನೊಬ್ಬರಿಗೆ ಅಂತಹ ಕಹಿ ಘಟನೆ ಎದುರಾಗುವುದಿಲ್ಲ ಎಂದು ಹೇಳಿದರು. 18 ವರ್ಷದೊಳಗಿನ ಎಲ್ಲರೂ ಮಕ್ಕಳೇ. ಮಕ್ಕಳಿಗೆ ಅನೇಕ ರೀತಿಯಲ್ಲಿ ಕಾನೂನಾತ್ಮಕ ರಕ್ಷಣೆಗಳಿವೆ. ಉತ್ತಮ ಆಹಾರ, ಉತ್ತಮ ಶಿಕ್ಷಣ ಸಿಗಬೇಕು. ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳುವ ಪರಿಸರ ನಿರ್ಮಿಸುವುದು ಸರ್ಕಾರದ ಕೆಲಸ ಮಾತ್ರವಲ್ಲ, ನಮ್ಮೆಲ್ಲರ ಪಾತ್ರವೂ ಇದೆ ಎಂದರು. ಮಕ್ಕಳ ದಿನಾಚರಣೆ ನಡೆಸಿ ಮಕ್ಕಳಿಗೆ ಇರುವ ಸಂವಿಧಾನಾತ್ಮಕ ಹಕ್ಕುಗಳು, ಸಿಗಬೇಕಾದ ಸವಲತ್ತುಗಳ ಬಗ್ಗೆ ತಿಳಿಸಿಕೊಡುವ ಕೆಲಸ ಆಗಬೇಕೆಂದು ತಿಳಿಸಿದರು. ಶಾಲಾ ಮುಖ್ಯ ಶಿಕ್ಷಕಿ ಶ್ಯಾಮಲಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಜೆ ಪೂಜಾ, BO ನರೇಂದ್ರ ಕುಮಾರ್, CDPO ವಿದ್ಯಾ ಎ ವಸ್ತ್ರದ್, ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಕಾರ್ಯದರ್ಶಿ CG ಭಾಸ್ಕರ್ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ.
ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ರೈತರ ಜೀವನಾಡಿಯಾದ ಹಳಿಕೇಡ ಕಾರ್ಖಾನೆ ಪ್ರಾರಂಭಿಸುವಂತೆ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ ಹಾಗೂ ಚಂದ್ರಶೇಖರ ಪಾಟೀಲ ಸಹೋದರರು ಒತ್ತಾಯಿಸಿದರು. ಬೀದರ್ ನಗರದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಜಿಲ್ಲೆಯ ಪ್ರತಿ ಇಲಾಖೆಯ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ಮಾಡಿದ್ರ. ಬ್ರಿಮ್ಸ್ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಡಿ ಗ್ರೂಪ್ ಮತ್ತು ತಾತ್ಕಾಲಿಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರ ಹಲವು ತಿಂಗಳ ವೇತನ ತಡ ಹಿಡಿದ್ರೆ ಹೇಗೆ ಎಂದು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರ. ಕೂಡಲೇ ಸಂಬಳ ಬಿಡುಗಡೆ ಮಾಡುವಂತೆ ಆದೇಶ ಮಾಡಿದ್ರ. ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ ಹಾಗೂ ಚಂದ್ರಶೇಖರ ಪಾಟೀಲ ಸಹೋದರರು ಮಾತನಾಡಿ, ರೈತರ ಜೀವನಾಡಿಯಾದ ಹಳಿಕೇಡ ಕಾರ್ಖಾನೆ ಪ್ರಾರಂಭಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒತ್ತಾಯ ಮಾಡಿದ್ರ. ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ
ಬೀದರ್ ನಗರದಲ್ಲಿ ಕನ್ನಡ ಧ್ವಜ ಪಾದಯಾತ್ರೆ ನಡೆಸಲಾಯಿತು. ನಗರದ ಬಿವಿಜಿ ಕಾಲೇಜ್ ಆವರಣದಲ್ಲಿ ಅಲಂಕಾರಿತ ಸಾರೋಟಿನಲ್ಲಿ ಭುವನೇಶ್ವರಿ ತಾಯಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹವಾ ಮಲಿನಾಥ ಮಹಾರಾಜ ಅವರು ಮೆರವಣಿಗೆ ಚಾಲನೆ ನೀಡಿದ್ರ. ಡೊಳ್ಳು ಕುಣಿತ, ಲಮಾಣಿ ನೃತ್ಯ ಸೇರಿದಂತೆ ವಿವಿಧ ನೃತ್ಯಗಳು ನೋಡುಗರ ಗಮನ ಸೆಳೆದ್ವ. ನಗರದ ಬಿವಿಜಿ ಕಾಲೇಜ್ ಆವರಣದಿಂದ ಆರಂಭವಾದ ಮೆರವಣಿಗೆ ಮೈಲೂರ ಕ್ರಾಸ್, ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ನಗರದ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರಕ್ಕೆ ತಲುಪಿತ. ಮೆರವಣಿಗೆಯಲ್ಲಿ ನವದೆಹಲಿಯ ಜೈ ಭಾರತ ಮಾತಾ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಹವಾ ಮಲ್ಲಿನಾಥ ಮಹಾರಾಜ ನಿರಗುಡಿ ಹಾಗೂ ಹುಸುರಾ ಶ್ರೀ ಶಿವಾನಂದ ಸ್ವಾಮೀಜಿ ತೆರೆದ ವಾಹನದಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾದ್ರ. ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾಧ್ಯಕ್ಷ ಪೀಟರ್ ಚಿಟಗುಪ್ಪ, ಜಿಲ್ಲಾ ಉಪಾಧ್ಯಕ್ಷ ಪ್ರಹ್ಲಾದ್ ಚುಟ್ಟಾವಾಡಿ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಭಾಗಿಯಾಗಿದ್ರ. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಬಸ್ ನಿಲ್ದಾಣದಲ್ಲಿ ಇಂದು ಮುಂಜಾನೆ ನರಿಮರಿಯೊಂದು ಪತ್ತೆಯಾಗಿದೆ. ಗ್ರಾಮದ ನಿವಾಸಿ ಮುನಿರಾಜು ಎಂಬುವವರು ಮುಂಜಾನೆ ವಾಕಿಂಗ್ ಹೋದ ವೇಳೆ ಶ್ವಾನಗಳ ಹಿಂಡು ಈ ಪುಟ್ಟ ನರಿಮರಿ ಮೇಲೆ ದಾಳಿ ಮಾಡಿರುವುದನ್ನು ನೋಡಿ ಕೂಡಲೇ ಎಚ್ಚೆತ್ತು ಮುನಿರಾಜು ನರಿಯನ್ನು ರಕ್ಷಿಸಿ ಆರೈಕೆ ಮಾಡಿ ಅರಣ್ಯ ಇಲಾಖೆಯವರಿಗೆ ಸುದ್ದಿ ತಿಳಿಸಿದ್ದಾರೆ. ನಂತರ ಸ್ಥಳಕ್ಕೆ ಆಗಮಿಸಿದ ಉಪವಲಯ ಅರಣ್ಯಾಧಿಕಾರಿ ಚಂದ್ರಶೇಖರ್ ನರಿಮರಿಯನ್ನು ವಶಕ್ಕೆ ಪಡೆದು ಕಾಡು ಪ್ರಾಣಿಯನ್ನು ರಕ್ಷಿಸಿದ ಮುನಿರಾಜು, ಶ್ರೀಧರ್, ನಾಗರಾಜು ಅವರಿಗೆ ಕೃತಜ್ಞತೆ ತಿಳಿಸಿದರು ಹಾಗೂ ನರಿಮರಿಗೆ ಸೂಕ್ತ ಚಿಕಿತ್ಸೆ ಸಲುವಾಗಿ ಬನ್ನೇರುಘಟ್ಟ ಜೈವಿಕ ಉದ್ಯಾನಕ್ಕೆ ಕಳುಹಿಸಿಕೊಡುವುದಾಗಿ ತಿಳಿಸಿದರು. ಮಂಚೇನಹಳ್ಳಿ ತಾಲೂಕು ಕಚೇರಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಸಮಸ್ಯೆಗಳ ಬಗ್ಗೆ ತಾಲೂಕು ದಂಡಾಧಿಕಾರಿ ದೀಪ್ತಿ ಅವರು ತಾಲೂಕು ಮಟ್ಟದ ಸಭೆ ಏರ್ಪಡಿಸಿ ಚರ್ಚೆ ನಡೆಸಿದ್ರ. ತಾಲೂಕು ದಂಡಾಧಿಕಾರಿ ದೀಪ್ತಿ ಮಾತನಾಡಿ, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕುಂದುಕೊರತೆಗಳ ಸಭೆಯಲ್ಲಿ 15ಕ್ಕೂ ಹೆಚ್ಚು ಸಮಸ್ಯೆಗಳು ಬಂದಿದ್ದು, ಈ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಬಗೆಹರಿಸುವುದಾಗಿ ತಿಳಿಸಿದ್ರ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಎಲ್ಲಾ ಸರ್ಕಾರಿ ಅಧಿಕಾರಿಗಳು, ದಲಿತ ಸಂಘಟನೆಗಳ ಮುಖಂಡರು ಹಾಜರಿದ್ರ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪಾವಗಡ ತಾಲೂಕಿನಲ್ಲಿ ಮಾಡುತ್ತಿರುವ ಸೇವೆ ಶ್ಲಾಘನೀಯ ಎಂದು ಮಾಜಿ ಶಾಸಕ ತಿಮ್ಮರಾಯಪ್ಪ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಿಡಗಲ್ ವಲಯದ ಕೆಟಿಹಳ್ಳಿಯಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದಡಿ ಟೈಲರಿಂಗ್ ತರಬೇತಿ ಉದ್ಘಾಟಿಸಿ ಅವರು ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಮಹಿಳೆಯರಿಗಾಗಿ ವಿಶೇಷ ಕೌಶಲ್ಯ ತರಬೇತಿಯಿಂದ ಅನುಷ್ಠಾನ ಮಾಡುತ್ತಿರುವುದು ಅಭಿನಂದನೀಯ ಎಂದರು. ಇನ್ನು ಯೋಜನಾಧಿಕಾರಿ ಮಹೇಶ್ ಮಾತನಾಡಿ, ಪಾವಗಡ ತಾಲೂಕು ವ್ಯಾಪ್ತಿಯಲ್ಲಿ ಒಟ್ಟು 25 ಜ್ಞಾನ ವಿಕಾಸ ಕೇಂದ್ರ ರಚನೆ ಮಾಡಿ 1500 ಸದಸ್ಯರು ಸೇರಿದ್ದಾರೆ. ಈವರೆಗೂ 2000 ತರಬೇತಿ ಆಯೋಜಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ರಂಗೇಗೌಡ, ತಿಪ್ಪೇಸ್ವಾಮಿ, ಮಂಜುನಾಥ, ದಯಾನಂದ್, ಚಂದ್ರಕಲಾ ಮತ್ತಿತರರು ಹಾಜರಿದ್ದರು. ಬಸ್ ಹಾಗೂ ಬೈಕ್ ನಡುವೆ ಅಪಘಾತ ನಡೆದು ವ್ಯಕ್ತಿಯೊಬ್ಬರು ಮೃತಪಟ್ಟು ಮಹಿಳೆ ಗಾಯಗೊಂಡಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಕ್ರಾಸ್ನಲ್ಲಿ ನಡೆದಿದೆ. ಮೃತ ವ್ಯಕ್ತಿ ಆಂಧ್ರಪ್ರದೇಶದ ಕೊತ್ತಕೋಟ ಗ್ರಾಮದ 50 ವರ್ಷದ ಚಿಟಿಬಾಬು ಎಂದು ಗುರುತಿಸಲಾಗಿದೆ. ಗಂಭೀರ ಗಾಯಗೊಂಡಿದ್ದ ಮಗು ಮತ್ತು ಮಹಿಳೆಯನ್ನ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ತೀವ್ರ ಗಾಯಗೊಂಡಿದ್ದ ಚಿಟಿಬಾಬು ಅವರನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿರುವುದಾಗಿ ಮೂಲಗಳು ತಿಳಿಸಿವೆ. ಇನ್ನು ಗಾಯಗೊಂಡಿರುವ ಮಹಿಳೆ ಸುಮಂಗಳ ಹಾಗೂ ಮಗು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ರಾಯಲ್ಪಾಡು ಗ್ರಾಮದಲ್ಲಿ ಸಂಬಂಧಿಕರ ಮದುವೆಯಲ್ಲಿ ಭಾಗಿಯಾಗಲು ಬರುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ. ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಹುದಿನಗಳ ನಿರೀಕ್ಷಿತ ಹರಾಜು ಪ್ರಕ್ರಿಯೆ ಪೂರ್ಣಗೊಳಿಸಿದ ಚಿಕ್ಕಬಳ್ಳಾಪುರ ನಗರಸಭೆ. ಕೃಷ್ಣ ಚಿತ್ರಮಂದಿರದ ಮುಂಭಾಗದ 11 ಅಂಗಡಿಗಳು, ಶೌಚಾಲಯ, ಪಾರ್ಕಿಂಗ್ ಬಹಿರಂಗ ಹರಾಜು. ತೆರಿಗೆ ಪಾವತಿಸಲು ಅಧ್ಯಕ್ಷರ ಮನವಿ. ಜಿಲ್ಲಾ ರಕ್ಷಣಾಧಿಕಾರಿ ನಿವಾಸದ ಮುಂದೆಯೇ ಉರಿಯುತ್ತಿಲ್ಲ ಬೀದಿ ದೀಪ. ಜಿಲ್ಲಾ ದಂಡಾಧಿಕಾರಿ ನಿವಾಸದ ಮುಂದೆಯೂ ಆವರಿಸಿದ ಕಗ್ಗತ್ತಲು.
ಜಿಲ್ಲಾ ಕೇಂದ್ರ ಶಕ್ತಿ ಸ್ಥಾನದಲ್ಲಿಯೇ ಉರಿಯದ ಬೀದಿ ದೀಪ. ನ್ಯುಮೋನಿಯಾ ತಡೆಯಲು ಪೌಷ್ಟಿಕಾಂಶಗಳ ಅಗತ್ಯ ಎಂದ ಜಿಲ್ಲಾ ವೈದ್ಯಾಧಿಕಾರಿ ಮಂಜುನಾಥ್. ಮಕ್ಕಳ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಎಂದ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ. ಶತಮಾನದ ಸಂಭ್ರಮದಲ್ಲಿ ಸಮತಾ ಸೈನಿಕ ದಳ. ದೇಶದಾದ್ಯಂತ ಶತಮಾನೋತ್ಸವದ ಸಂಭ್ರಮಾಚರಣೆ. ಚಿಕ್ಕಬಳ್ಳಾಪುರದಲ್ಲಿಯೂ 100 ವರ್ಷಗಳ ಸಂಭ್ರಮಕ್ಕೆ ಸಿದ್ಧತೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.